ಕಾಂಚನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸೋದರ ಸೋದರಿಯರೇ, ನಾವು ಈ ದಿನ ಪರಿಶುದ್ಧ ಜೀವನ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಪರಿಶುದ್ಧ ಜೀವನ ಅಂದ್ರೇನು ಅನ್ನೋದು ಮೊದಲು ಅದರ ಅರ್ಥ ತಿಳ್ಕೊಳ್ಳೋಣ. ಅಲ್ಲಿ ಪರಿ ಅಂತ ಹೇಳಿದ್ರೆ ಹರಿ, ಚಲಿಸು, ಪ್ರವಹಿಸು ಅಂತ ಹೇಳಿ. ಶುದ್ಧ ಅಂತ ಹೇಳಿದ್ರೆ ಚೊಕ್ಕಟುವಾದ, ಕಪಟವಿಲ್ಲದ, ನಿಷ್ಕಳಂಕ, ನಿರ್ಮಲ, ನೇರವಾದ, ಸರಳವಾದ, ಪೂರ್ತಿಯಾದ ಅಥವಾ ಸಂಪೂರ್ಣ ಅಂತ ಹೇಳಿ. ಜೀವಿತ ಅಂತ ಹೇಳಿದ್ರೆ ಆತ್ಮನು ಈ ಪ್ರಕೃತಿಯ ದತ್ತವಾಗಿರ್ತಕ್ಕಂತಹ ದೇಹಗಳ ಜೊತೆಗೆ ಏನು ವ್ಯವಹಾರ ಮಾಡ್ತಾನೋ ಅದನ್ನ ಜೀವಿತ ಅಂತ ಹೇಳ್ಬೋದು ನಾವು. ಆದ್ರಿಂದ ಪರಿಶುದ್ಧ ಜೀವನ ಅಂತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯಾಖ್ಯೆಯನ್ನ ನಾವು ಕಲ್ಪಿಸ್ಬೋದು. ತನ್ನ ದೇಹದಲ್ಲಿ ಹೊರಗೂ ಒಳಗೂ ನಿರ್ಮಲವಾಗಿ ಹರಿಯುವಂತಹ ಸರಳ ಸಂಪೂರ್ಣ ಜೀವನವನ್ನ ನಡೆಸೋದೇನೆ ಪರಿಶುದ್ಧ ಜೀವನ ಅಂತ ಹೇಳ್ಬೋದು ನಾವು. ಪ್ರತಿ ದಿವಸ ಸ್ನಾನ ಮಾಡಿಬಿಟ್ಟು ಹೊಸ ಬಟ್ಟೆ ಅಥವಾ ಒಗೆದ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು ಅದು ಪರಿಶುದ್ಧ ಜೀವನ ಆಗ್ಲಾರ್ದದು. ಬಸವಣ್ಣವ್ರು ಹೇಳ್ತಾರೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮನ ಒಲಿಯುವ ಪರಿ ಅಂತ ಹೇಳ್ತಾನೆ. ಅಂತರಂಗ ಶುದ್ಧಿ ಅಂತ ಹೇಳಿದ್ರೆ ಭಾವನೆಗಳ ಶುದ್ಧಿ ಮತ್ತು ಯೋಚನೆಗಳ ಶುದ್ಧಿ ಅಂತ ಹೇಳಿ. ಬಹಿರಂಗ ಶುದ್ಧಿ ಅಂತ ಹೇಳಿದ್ರೆ ಸ್ಥೂಲ ಶರೀರದ ಶುದ್ಧಿ ಅಂತ ಅರ್ಥ. ಅದು ಮನುವು ಹೇಳ್ತಾರೆ, ಕರ್ಮ ಅಥವಾ ಕೆಲಸ ಅಂತಕ್ಕಂಥದ್ದು ಕಾಯ, ವಾಕು ಮತ್ತು ಮನಸ್ಸುಗಳಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ. ಅದರಿಂದ ಸತ್ಕರ್ಮವನ್ನ ಮಾಡ್ತಕ್ಕಂಥವನು ಏನು ಇರ್ತಾನೆ, ಅವನು ಕಾಯ ಅಂತಂದ್ರೆ ದೈಹಿಕವಾಗಿ ಅವನು ಪರಿಶುದ್ಧಿಯನ್ನ ಹೊಂದಿರಬೇಕು. ತನ್ನ ವಾಕು ಅಂತ ಹೇಳಿದ್ರೆ ಮಾತುಗಳಲ್ಲಿ ಪರಿಶುದ್ಧಿಯನ್ನ ಹೊಂದಿರಬೇಕು. ಮನಸ್ಸಿನಲ್ಲಿ ಪರಿಶುದ್ಧತೆಯನ್ನ ಹೊಂದಿರಬೇಕು ಅಂತ ಹೇಳಿ. ಆತನು ಸದಾಚಾರ ಸಂಪನ್ನಾಗಿರ್ಬೇಕು. ಇವೆಲ್ಲ ಆಗ್ಬೇಕಾದ್ರೆ ಆತನು ತನ್ನ ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹಗಳನ್ನ ಶುದ್ಧಿಗೊಳಿಸ್ಕೋಬೇಕಾಗತ್ತೆ. ಈ ಮೂರು ದೇಹಗಳು ಪರಿಶುದ್ಧವಾದ್ರೆ ಅವನು ಪರಿಶುದ್ಧ ಜೀವನವನ್ನ ನಡೆಸಲು ಸಾಧ್ಯವಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಹೇಳಬೇಕಾದ್ರೆ ಮನುಷ್ಯ ತ್ರಿಲೋಕ ಸಂಚಾರಿ. ತ್ರಿಲೋಕ ಸಂಚಾರಿ ಅಂತ ಹೇಳಿದ್ರೆ ಮೂರು ಲೋಕಗಳು ಯಾವಿಲ್ಲಿ ಅಂತ ಹೇಳಿದ್ರೆ ಈ ಸ್ಥೂಲ ಲೋಕ, ಕಾಮಲೋಕ ಮತ್ತು ಮನೋಲೋಕ ಅಂತ ಹೇಳಿ. ಈ ಮನುಷ್ಯನ ದೇಹಗಳು ಈ ಮೂರು ಲೋಕಗಳಲ್ಲೂ ಕೂಡ ಚಾಚಿಕೊಂಡಿದ್ದಾವೆ. ಅವು ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹ ಅಂತ ಹೇಳಿ. ಈ ಮೂರು ದೇಹಗಳಲ್ಲೂ ಕೂಡ ಒಂದು ಪರಿಶುದ್ಧತೆ ಉಂಟಾದ್ರೆ ಅವನು ಪರಿಶುದ್ಧ ಜೀವನವನ್ನ ನಡೆಸಲು ಸಾಧ್ಯವಾಗ್ತದೆ. ಜಯ ಕೃಷ್ಣಮೂರ್ತಿಯವರೊಂದು ಮಾತು ಹೇಳ್ತಾರೆ, ಮಾನವನ ಆಂತರಿಕ ಸ್ವಭಾವದಲ್ಲಿ ಉಂಟಾದ ಪರಿವರ್ತನೆ ಮೂಲಕ ಹೊರಗಿನ ಪರಿಸ್ಥಿತಿಯಲ್ಲೂ ಕೂಡ ಉನ್ನತ ಮಟ್ಟದ ಬದಲಾವಣೆ ಸಹಜವಾಗಿಯೇ ಹೊರಹೊಮ್ಮುತ್ತದೆ ಅಂತ ಹೇಳ್ತಾರೆ. ಆಂತರಿಕ ಸ್ವಭಾವದಲ್ಲಿ ಉಂಟಾದ ಪರಿವರ್ತನೆ ಮೂಲಕ ಹೊರಗಿನ ಪರಿಸ್ಥಿತಿಗಳಲ್ಲಿ ಉನ್ನತ ಮಟ್ಟದ ಬದಲಾವಣೆ ಆಗೋದು ಸಹಜವಾಗಿ
ಆಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆಂತರಿಕ ಸ್ವಭಾವದಲ್ಲಿ ಬದಲಾವಣೆ ಆಗಬೇಕಾದ್ರೆ ಅವನ ಭಾವನೆಗಳಲ್ಲಿ ಮತ್ತು ಯೋಚನೆಗಳಲ್ಲಿ ಬದಲಾವಣೆ ಆಗಬೇಕು. ಹಾಗಾದ್ರೆ ಹೊರಗಡೆ ಅಂತ ಹೇಳಿದ್ರೆ ಈ ಸ್ಥೂಲ ದೇಹದಲ್ಲಿ ಒಂದು ಬದಲಾವಣೆ ಆಗೇ ಆಗತ್ತೆ. ಅಂದ್ರೆ ಭಾವನೆಗಳಲ್ಲಿ ಮತ್ತು ಯೋಚನೆಗಳಲ್ಲಿ ಪರಿಶುದ್ಧತೆಯನ್ನು ಹೊಂದಿದ್ರೆ ಅವನ ಸ್ಥೂಲ ದೇಹದಲ್ಲೂ ಕೂಡ ಪರಿಶುದ್ಧತೆ ಉಂಟಾಗುತ್ತೆ ಅಂತ ಅರ್ಥ ಇಲ್ಲಿ. ಈ ಪರಿಶುದ್ಧವಾಗಿರ್ತಕ್ಕಂತಹ ಜೀವನ ಯೋಗ ಮಾರ್ಗ ಪ್ರವೇಶಿಸಲು ಒಂದು ಪೂರ್ವ ಸಿದ್ಧತೆ ಆಗಿರ್ತಕ್ಕಂಥದ್ದಾಗಿದೆ. ಯಾರೇ ಆಗಲಿ ಮೊದಲು ಅವನು ಪರಿಶುದ್ಧವಾಗಿ ನಡ್ಕೋಬೇಕು. ನಡ್ಕೊಂಡ್ರೆ ಅವನು ಯೋಗ ಮಾರ್ಗನ ಪ್ರವೇಶಿಸಲು ಸಮರ್ಥನಾಗ್ತಾನೆ, ಇಲ್ಲ ಅಂದ್ರೆ ಸಾಧ್ಯವಾಗೋದಿಲ್ಲ. ಆದ್ರಿಂದ ಈಗ ಈ ಪರಿಶುದ್ಧ ಜೀವನ ಅಂದ್ರೇನು ಅನ್ನೋದರ ಅರ್ಥ ನಾವು ತಿಳ್ಕೊಂಡ್ಮೇಲೆ ಈ ಪರಿಶುದ್ಧ ಜೀವಿ ಆಗ್ತಕ್ಕಂಥವನ ಲಕ್ಷಣಗಳೇನು, ಪರಿಶುದ್ಧವಾಗಿರ್ತಕ್ಕಂಥ ಜೀವನವನ್ನ ಹೇಗೆ ಪಡೆಯಲು ಸಾಧ್ಯ ಅನ್ನೋದನ್ನ ನಾವು ತಿಳ್ಕೊಂಡ್ರೆ ಇದು ಸಾಧಕರಿಗೆ ದಾರಿದೀಪವಾಗಬಹುದು. ಇದು ಆದ್ರಿಂದ ಈಗ ಮೊದಲು ಸ್ಥೂಲ ದೇಹದ ಪರಿಶುದ್ಧತೆಯನ್ನ ಹೇಗೆ ಸಾಧಿಸಬಹುದು ಅನ್ನೋ ಒಂದು ವಿಚಾರವಾಗಿ ನಾವು ತಗೋಣ. ಪರಿಶುದ್ಧ ಜೀವಿತವನ್ನು ನಡೆಸ್ತಕ್ಕಂಥ ಸಾಧಕನಿಗೆ ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಎಂಬ ಗುಟ್ಟು ಗೊತ್ತಿರುತ್ತೆ. ಗ್ರೀಸ್ ದೇಶದ ಒಬ್ಬ ದೊಡ್ಡ ತತ್ವಜ್ಞಾನಿ ಪ್ಲೇಟೋ ಹೇಳ್ತಾರೆ, ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿ. ಅಂದ್ರೆ ಈ ಆರೋಗ್ಯಕರವಾಗಿರ್ತಕ್ಕಂಥ ದೇಹದಲ್ಲಿ ಆರೋಗ್ಯಕರವಾಗಿರ್ತಕ್ಕಂಥ ಮನಸ್ಸು ಇರಲು ಸಾಧ್ಯ ಅಂತ ಹೇಳಿ. ಅಂದ್ರೆ ದೇಹ ಆರೋಗ್ಯವಾಗಿದ್ರೆ ಮನಸ್ಸು ಆರೋಗ್ಯವಾಗಿರುತ್ತೆ. ಅಂದ್ರೆ ದೇಹವನ್ನ ನಾವು ಪರಿಶುದ್ಧಗೊಳಿಸಿದ್ರೆ ಮನಸ್ಸನ್ನು ಕೂಡ ಪರಿಶುದ್ಧಗೊಳಿಸಬಹುದು ಅನ್ನೋ ಒಂದು ಅರ್ಥ ಕೊಡುತ್ತೆ. ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳಿ. ಸರಿಯಾದ ಆಹಾರ, ವಿಹಾರ, ನಿದ್ರೆ, ಎಚ್ಚರ, ಹಿಂದಿನಿಂದ ಅನುಸರಿಸಿಕೊಂಡು ಬಂದಿರತಕ್ಕಂತಹ ಕೆಲವು ಹವ್ಯಾಸಗಳು, ಇವುಗಳನ್ನೆಲ್ಲ ಸಂಯಮದಿಂದ ವರ್ತಿಸಿದರೆ ಅಂಥವನಿಗೆ ಎಲ್ಲ ವಿಧವಾದ ದುಃಖಗಳು ಮಾಯವಾಗ್ತವೆ ಅಂತ ಹೇಳಿ. ಈಗ ಈ ಶ್ಲೋಕದ ಅರ್ಥವನ್ನ ವಿವರವಾಗಿ ತಿಳ್ಕೊಳ್ಳೋಣ. ಯುಕ್ತವಾದ ಆಹಾರ ಅನ್ನೋದು ಮೊದಲಿದೆ. ಯೋಗ್ಯವಾಗಿರ್ತಕ್ಕಂಥ ಆಹಾರ ಬೇಕು ಈ ಪರಿಶುದ್ಧ ಜೀವನಕ್ಕೆ ಅಂದಂಗಾಯ್ತಿಲ್ಲ. ಒಂದೊಂದು ವಿಧವಾದ ಆಹಾರದಲ್ಲಿ ಒಂದೊಂದು ಗುಣ ಇರ್ತದೆ. ಅದು ಆಹಾರದಲ್ಲಿ ತಾಮಸಿಕ ಗುಣ ಇರ್ಬೋದು, ಅಥವಾ ರಜೋ ಗುಣ ಇರ್ಬೋದು, ಅಥವಾ ಸತ್ವ ಗುಣ ಇರ್ಬೋದು. ಇವುಗಳಲ್ಲಿ ಪರಿಶುದ್ಧ ಜೀವಿ ಅಂತಕ್ಕಂಥವ್ನು ಏನಿರ್ತಾನೆ ಅವನು ಸಾತ್ವಿಕ ಆಹಾರವನ್ನೇ ಸೇವಿಸ್ತಾನೆ. ಅವನು ಇನ್ನು ಉಳಿದ ಎರಡನ್ನ ಅವನು ಸೇವಿಸೋದಿಲ್ಲ. ಈ ಶರೀರವನ್ನ ಉತ್ತೇಜನಗೊಳಿಸ್ತಕ್ಕಂತಹ, ಚಡಪಡಿಸುವಂತೆ ಮಾಡ್ತಕ್ಕಂತಹ ರಾಜಸಿಕ ಆಹಾರವನ್ನು ಸೇವಿಸೋದಿಲ್ಲ. ಅದು ಮನಸ್ಸಲ್ಲಿ ಚಾಂಚಲ್ಯವನ್ನ ವೃದ್ಧಿ ಮಾಡ್ತಕ್ಕಂಥದ್ದು. ಈಗ ಮದ್ಯ, ಉಪ್ಪು, ಖಾರ, ಹುಳಿ ಪದಾರ್ಥಗಳು ಅವನು ಸೇವಿಸೋದಿಲ್ಲ. ಶರೀರವನ್ನ ಮಂಕು ಮಾಡ್ತಕ್ಕಂತಹ, ಸೋಮಾರಿತನವನ್ನು ಉಂಟು ಮಾಡ್ತಕ್ಕಂತಹ, ಜಡತೆಯನ್ನ ತರ್ತಕ್ಕಂತಹ ತಾಂಸಿಕ ಆಹಾರವನ್ನು ಕೂಡ ಅವನು ಸೇವಿಸೋದಿಲ್ಲ. ಅವನು ಉದಾಹರಣೆಗೆ ಅಳಿಸಿದ ಅನ್ನ ಇರ್ತದೆ ಅಥವಾ ಆಹಾರ ಇರ್ತದೆ,
ಸುಲಭವಾಗಿ ಜೀರ್ಣವಾಗದೇ ಇರತಕ್ಕಂತಹ ಗಟ್ಟಿಯಾಗಿರ್ತಕ್ಕಂಥ ಆಹಾರ ಇರುತ್ತೆ, ಅಥವಾ ಕೊಳೆತ ಮಾಂಸ ಅಥವಾ ಹಳಸಿದ ಅನ್ನ ಇತ್ಯಾದಿ ಇವೇನಿರ್ತದೆ ಇದೆಲ್ಲ ತಾಮಸಿಕ ಆಹಾರ. ಇದನ್ನು ಅವನು ಸೇವಿಸೋದಿಲ್ಲ. ಈ ಪ್ರಾಣಿ ಮಾಂಸ ತಿಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಾಣಿಯಲ್ಲಿರ್ತಕ್ಕಂಥ ಕಾಯಿಲೆ ಅಥವಾ ರೋಗ ಮತ್ತು ಅದರ ಮನಸ್ಸಿನ ಗುಣ ತಿನ್ನೋನಿಗೆ ಬರುತ್ತೆ. ಅದಲ್ಲದೆ ಅದನ್ನ ಕೊಲ್ಲಬೇಕಾದ್ರೆ ಸುತ್ತಲಿರ್ತಕ್ಕಂಥವರಿಗೆ ತನ್ನ ವಿಷಪೂರಿತ ಜೀವ ಕೋಶಗಳನ್ನ ಬಿಡುತ್ತೆ, ಅದು ಚೆಲ್ಲುತ್ತೆ, ಅದು ಹೊರಚೆಲ್ಲುತ್ತೆ. ಆವಾಗ ವೇದನಾ ತರಂಗಗಳನ್ನ ಹೊರಸೂಸಿ ಸುತ್ತಲ ಇರ್ತಕ್ಕಂಥವ್ರಿಗೆ ಕೆಟ್ಟದ್ದನ್ನೇ ಉಂಟು ಮಾಡುತ್ತೆ. ಅವ್ರು ಒಳ್ಳೇದಾಗೋದಿಲ್ಲ. ಅದು ಈ ಶಾಪ ಕೊಟ್ಟಂಗೆ. ಅದು ಸಾತ್ವಿಕ ಆಹಾರ ಅಂತ ಹೇಳಿದ್ರೆ ಸೊಪ್ಪು, ತಾಜಾ ತರಕಾರಿ, ಹಣ್ಣು, ಧಾನ್ಯಗಳು, ಹಾಲು ಇತ್ಯಾದಿ. ಇದರ ಸೇವನೆಯಿಂದ ದೇಹವು ಅದ್ಭುತವಾದ ಬೆಳವಣಿಗೆ ಶಕ್ತಿಯನ್ನ ಪಡೆಯುತ್ತೆ. ಅದು ಶಾಂತವೂ ಆಗುತ್ತೆ, ನರಮಂಡಲ ಸೂಕ್ಷ್ಮವೂ ಆಗುತ್ತೆ. ಆಮೇಲೆ ಆಹಾರ ಅಂತಕ್ಕಂಥದ್ದು ಸಮತೋಲನವಾಗಿದ್ರೆ ಚೆನ್ನಾಗಿರ್ತದೆ. ಅದು ಈ ಪರಿಶುದ್ಧವಾಗಿರ್ತಕ್ಕಂಥ ಆಹಾರವನ್ನ ತಗೊಳ್ಳೋರು ಈ ಸಮತೋಲನವಾಗಿರ್ತಕ್ಕಂಥ ಆಹಾರವನ್ನ ತಗೊಳ್ತಾರೆ ಅವರು. ಹೋಲ್ಸಮ್ ಫುಡ್ ಅಂತ ಹೇಳಿದ್ರೆ ಅದು ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿ. ಆ ಬ್ಯಾಲೆನ್ಸ್ಡ್ ಡಯಟ್ ನಲ್ಲಿ ಅಥವಾ ಸಮತೋಲನ ಆಹಾರದಲ್ಲಿ ಪಿಷ್ಟ, ಪ್ರೋಟೀನು, ಜಿಡ್ಡು, ಜೀವಸತ್ವ ಮತ್ತು ಖನಿಜಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರ್ತವೆ. ಇದರಿಂದ ಶರೀರ ಅಂತಕ್ಕಂಥದ್ದು ಹಗುರವಾಗಿರುತ್ತೆ, ಸಮರಸವಾಗಿರುತ್ತೆ, ಪಟುತ್ವ ಉಳ್ಳದ್ದಾಗಿರುತ್ತೆ, ಅಂದ್ರೆ ಶಕ್ತಿಯುತವಾಗಿರ್ತದೆ ಅಂತ. ಯೋಗ ಸಾಧನೆಗೆ ಸಹಾಯವಾಗಿರುತ್ತೆ. ಪರಿಶುದ್ಧವಾಗಿರ್ತಕ್ಕಂಥ ಜೀವಿ ತನ್ನ ದೇಹದಲ್ಲಿರ್ತಕ್ಕಂತಹ ಪಶು ಸ್ವಭಾವವನ್ನು ಗೆದ್ದು ಪಶುಪತಿ ಆಗ್ತಾನವನು. ಮಾಂಸಾಹಾರವನ್ನ ತಿಂದು ಜೀವಿಸ್ತಕ್ಕಂಥವ್ರು ಅವ್ರೇನಿರ್ತಾರೆ, ಪಶುವನ್ನು ತಿಂದು ಜೀವಿಸ್ತಕ್ಕಂಥವ್ರು ಅವರು ಪಶುಗಳೇ ಆಗ್ತಾರೆ. ಅಂದ್ರೆ ಅವರಿಗೆ ಅಂತ ಒಂದು ಈ ತಾಮಸಿಕ ಗುಣ, ರಜೋಗುಣ ಬರ್ತವೆ. ಈ ಭಗವದ್ಗೀತೆಯಲ್ಲಿ 17ನೇ ಅಧ್ಯಾಯದಲ್ಲಿ 8, 9 ಮತ್ತು 10ನೇ ಶ್ಲೋಕಗಳು ಈ ಆಹಾರದ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನು 3 ಗುಣಗಳಿದಾವೆ, ಅದು ಸತ್ವ, ತಮೋ ಮತ್ತು ಈ ರಜೋ ಗುಣಗಳು. ಅವುಗಳನ್ನ, ಆ ಗುಣಗಳನ್ನು ಹೊಂದಿರತಕ್ಕಂಥ ಆಹಾರಗಳು ಏನೇನು ಪರಿಣಾಮವನ್ನ ಉಂಟು ಮಾಡ್ತವೆ ಅನ್ನೋದ್ರ ಬಗ್ಗೆ ಈ 3 ಶ್ಲೋಕಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮೊದಲನೇದಾಗಿ, ಯಾವ ಆಹಾರವು ಆಯುಷನ್ನ ವೃದ್ಧಿ ಮಾಡುತ್ತೋ, ಬಲಪಡಿಸುತ್ತೋ, ಆರೋಗ್ಯ, ಸುಖ ಮತ್ತು ಪ್ರೀತಿಯನ್ನ ಹೆಚ್ಚಿಸುತ್ತೋ ಅಂತಹ ರುಚಿಕರವಾಗಿರ್ತಕ್ಕಂತಹ, ಜಿಡ್ನಿಂದ ಕೂಡಿರ್ತಕ್ಕಂತಹ, ಪುಷ್ಟಿಕರವಾಗಿರ್ತಕ್ಕಂತಹ ಮತ್ತು ಹಿತವಾದ ಆಹಾರ ಸಾತ್ವಿಕರಿಗೆ ಪ್ರಿಯವಾಗಿರುತ್ತೆ. ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಇಂಥ ಆಹಾರವನ್ನ ಸೇವಿಸ್ತಾನೆ. ನಂತರ ರಾಜಸಿಕ ಆಹಾರ, ಅದರ ಪರಿಣಾಮ ಏನಾಗ್ತದೆ ಅನ್ನೋದು ಈಗ 2ನೇ ಒಂದು ಈ ಪದ್ಯದಲ್ಲಿ ತಿಳಿಸಿದೆ. ಅದರ ಏನೋ ಒಂದು ಭಾವಾರ್ಥವನ್ನ ಇಲ್ಲಿ ನಾನು ತಿಳಿಸ್ತೇನೆ. ರಾಜಸ ಪ್ರಕೃತಿಯವರು ಕಹಿಯಾದ, ಹುಳಿಯಾದ, ಉಪ್ಪಿನಿಂದ ಕೂಡಿರ್ತಕ್ಕಂಥ, ಖಾರವಾದ, ತೀಕ್ಷ್ಣವಾಗಿರ್ತಕ್ಕಂತಹ, ರಸವಿಲ್ಲದ, ನಾಲಿಗೆ ಉರಿಯುವಂತಹ ಆಹಾರವನ್ನ ಇಷ್ಟಪಡ್ತಾರೆ. ಇಂಥ ಆಹಾರವು ದುಃಖ, ನೋವು, ರೋಗ, ಕೋಪ ಇತ್ಯಾದಿಗಳನ್ನ ಉಂಟು ಮಾಡುತ್ತೆ. ತಾಮಸಿಕ ಪ್ರವೃತ್ತಿ ಇರ್ತಕ್ಕಂಥವರು ಹಳೆಯ, ರಸವಿಲ್ಲದ, ಹಳಸಿದ, ಕೊಳೆಯುತ್ತಿರ್ತಕ್ಕಂತಹ, ಎಂಜಲಾದ ಹಾಗೂ ಅಶುಚಿಯಾಗಿರ್ತಕ್ಕಂಥ ಆಹಾರವನ್ನ ಸೇವನೆ ಮಾಡ್ತಾರೆ.
ಪರಿಶುದ್ಧ ಜೀವಿಗೆ ಎಂತಹ ಆಹಾರ ಸೇವಿಸಬೇಕು, ಎಷ್ಟು ಆಹಾರವನ್ನು ಸೇವಿಸಬೇಕು ಅನ್ನೋದು ಅದರ ಗುಟ್ಟು ಚೆನ್ನಾಗಿ ಗೊತ್ತಿರುತ್ತೆ. ಆಮೇಲೆ ಈ ಸ್ಟೊಮಕ್ ಈಸ್ ದಿ ಸ್ಟೋರ್ ಹೌಸ್ ಆಫ್ ಆಲ್ ಡಿಸೀಸಸ್ ಅಂತ ಹೇಳ್ತಾರೆ ಡಾಕ್ಟರ್ಗಳು. ಅಂದ್ರೆ ಹೊಟ್ಟೆ ಅಥವಾ ಜಠರ ಏನಿದೆ ಎಲ್ಲ ರೋಗಗಳ ಒಂದು ಉಗ್ರಾಣ ಇದ್ದಂಗೆ. ತಿನ್ನೋ ಆಹಾರ ಏನಿರ್ತದೆ ಅದು ಹೊಟ್ಟೆಗೆ ಹೋಗ್ಬಿಟ್ಟು ಅದು ಜೀರ್ಣವಾಗುತ್ತೆ, ಅಲ್ಲಿಂದ ಜೀರ್ಣವಾಗಿ ರಕ್ತಗತವಾಗಬೇಕು. ಹಾಗಿದ್ದಾಗ ಒಳ್ಳೆ ಆಹಾರ ತಿಂದ್ರೆ ಒಳ್ಳೆ ರಕ್ತ ಉಂಟಾಗ್ತದೆ, ಕೆಟ್ಟ ಆಹಾರ ತಿಂದ್ರೆ ಕೆಟ್ಟ ರಕ್ತ ಉಂಟಾಗ್ಬಿಟ್ಟು ಅದರಿಂದ ಕೆಟ್ಟ ಪರಿಣಾಮಗಳು ಉಂಟಾಗ್ತವೆ ಅಂತ ಅರ್ಥ ಇಲ್ಲಿ. ಈ ಮದ್ಯ, ಹೊಗೆ ಸೊಪ್ಪು, ಈ ಧೂಮಪಾನ ಮಾಡ್ತಕ್ಕಂಥದ್ದು, ಈ ಗಾಂಜಾ, ಅಫೀಮು, ಹೆರಾಯಿನ್ನು ಮತ್ತು ಮದ್ದು ಅಂತ ಹೇಳಿದ್ರೆ ನಿದ್ರೆಗಳಿಗೆ ಸ್ಟಿರಾಯ್ಡ್ ಇರ್ತವೆ ಇವೆಲ್ಲ. ಇವುಗಳನ್ನ ಪರಿಶುದ್ಧ ಜೀವಿ ಅಂತಕ್ಕಂಥವನು ಎಂದೆಂದಿಗೂ ಸೇವಿಸೋದಿಲ್ಲ. ಇವನ್ನ ಆತನಿಗೆ ಇವು ಸ್ಥೂಲ ದೇಹದ ಮೇಲೆ ಎಂತಹ ಕೆಟ್ಟ ಪರಿಣಾಮ ಉಂಟು ಮಾಡ್ತವೆ ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಇದರಲ್ಲಿ ಈ ಹೊಗೆ ಸೊಪ್ಪು, ಗಾಂಜಾ, ಅಫೀಮು ಇವೆಲ್ಲ ಏನಿರ್ತವೆ ಈ ಮಾದಕ ವಸ್ತುಗಳು ಈ ಮಧ್ಯದ ಮೆದುಳಿನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ. ಮೆದುಳಿನಲ್ಲಿ 3 ಭಾಗ ಇರುತ್ತೆ, ಮುಂಮೆದುಳು, ಹಿಮ್ಮೆದುಳು ಮತ್ತು ಮಧ್ಯದ ಮೆದುಳು ಅಂತ ಹೇಳಿ. ಆ ಮಧ್ಯದ ಮೆದುಳ ಮೇಲೆ ಈ ಒಂದು ಮಾದಕ ವಸ್ತುಗಳು ಕೆಟ್ಟ ಪರಿಣಾಮವನ್ನು ಉಂಟು ಮಾಡಿ ಆ ದೇಹದ ಸಮತೋಲನವನ್ನ ಕಳ್ಕೊಳ್ಳಂಗ್ ಮಾಡ್ತವೆ. ಆದ್ರಿಂದ ಈ ಕುಡಿದವರು ಇವರೆಲ್ಲ ಈ ವಾಲಾಡ್ತಿರ್ತಾರೆ, ಅವರಿಗೆ ದೇಹದ ಸಮತೋಲನವನ್ನ ಕಳ್ಕೊಂಡಿರ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಮಧ್ಯದ ಮೆದುಳಿನ ಮೇಲೆ ಈ ಒಂದು ಮಾದಕ ವಸ್ತುವಿನ ಒಂದು ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಅದಲ್ದಲೇ ಇವೆಲ್ಲ ಈ ಕಾಮದೇಹದ ಮೇಲೆ ಕೆಟ್ಟ ಪರಿಣಾಮವನ್ನ ಉಂಟು ಮಾಡ್ತವೆ. ಕಾಮದೇಹದಲ್ಲಿ ಕೆಟ್ಟ ಪರಿಣಾಮ ಉಂಟಾದ್ರೆ ಅದೇ ತರಂಗಗಳು ಮನೋದೇಹಕ್ಕೆ ಸೇರ್ತವೆ, ಮನೋದೇಹಕ್ಕೂ ಕೂಡ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಹೀಗೆ ಒಂದರಿಂದೊಂದು ಅದು ಕೆಟ್ಟ ಪರಿಣಾಮಗಳನ್ನು ಅನುಸರಿಸ್ತವೆ. ಬಾಯಿಯಲ್ಲಿ ದುರ್ವಾಸನೆ, ಕ್ಯಾನ್ಸರ್ ರೋಗ ಇವು ಸೂಕ್ಷ್ಮ ಗ್ರಹಣ ಶಕ್ತಿಯನ್ನ ತೆಗೆಸಿ ಮಂಕ್ ಮಾಡ್ತವೆ. ಆಮೇಲೆ ಕಾಮಲೋಕ ಮತ್ತು ಮನೋಲೋಕಗಳಲ್ಲಿ ಪ್ರಜ್ಞಾವತ್ತಾಗಿ ಸಾಧಕ ವ್ಯವಹಾರ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಮುಂದೆ ಸಾಧನೆ ಆದಂಗೆಲ್ಲ ಒಳ್ಳೆ ಸಾಧಕನಾದಾಗ ಅವನಿಗೆ ಈ ಸೂಕ್ಷ್ಮ ಲೋಕಗಳಲ್ಲಿ ವ್ಯವಹರಿಸ್ತಕ್ಕಂತಹ ಒಂದು ಶಕ್ತಿ ಬರುತ್ತೆ, ದಿವ್ಯ ದೃಷ್ಟಿ ಉಂಟಾಗುತ್ತೆ. ಈ ಕೆಟ್ಟ ಆಹಾರವನ್ನ ಅಥವಾ ಮಾದಕ ವಸ್ತುಗಳನ್ನು ಏನಾದರೂ ಸೇವಿಸಿದ್ರೆ ಅದು ಅವನಿಗೆ ಲಭಿಸೋದಿಲ್ಲ, ಈ ಸೂಕ್ಷ್ಮ ಲೋಕಗಳನ್ನ ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅವನಿಗೆ. ಇನ್ನೊಂದೇನು ಅಂತ ಹೇಳಿದ್ರೆ ಇಡೀ 7 ವರ್ಷಕ್ಕೊಮ್ಮೆ ಇಡೀ ದೇಹದಲ್ಲಿ ಇರ್ತಕ್ಕಂಥ ಕಣಗಳೆಲ್ಲ ಬದಲಾಗ್ತವೆ. ಆದ್ರಿಂದ ಸಾತ್ವಿಕ ಆಹಾರವನ್ನ 7 ವರ್ಷ ಸತತವಾಗಿ ತಗೊಂಡ್ರೆ ಆಗ ಅವನಿಗೆ ಒಂದು ಸಾತ್ವಿಕ ದೇಹ ಉಂಟಾಗತ್ತೆ ಮತ್ತು ಅವನು ಸಾತ್ವಿಕ ವ್ಯಕ್ತಿ ಆಗ್ತಾನೆ, ಪರಿಶುದ್ಧ ಜೀವಿ ಆಗ್ತಾನೆ. ಆಹಾರ ಆದ್ಮೇಲೆ ನಂತರ ವಿಹಾರ ಅಂತ ಹೇಳಿದ್ರೆ ಸಂಚಾರ ಮಾಡ್ತಕ್ಕಂಥದ್ದು. ಪ್ರಕೃತಿ ರಮ್ಯ ಪ್ರದೇಶದಲ್ಲಿ ವಿಹಾರ ಮಾಡ್ತಾನೆ ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು. ಕೆಟ್ಟ ಒಂದು ಕೊಳಕು ಪ್ರದೇಶದಲ್ಲಿ ಅವನು ಎಂದೆಂದೂ ಹೋಗೋದೇ ಇಲ್ಲ. ಅವನು ಈಗ ವನ ಸೌಂದರ್ಯ ನೋಡೋದಕ್ಕೆ ಇಚ್ಛೆ ಪಡ್ತಾನೆ, ಒಳ್ಳೆ ಪಾರ್ಕು ಇತ್ಯಾದಿ ಹೂತೋಟಗಳಿಗೆ ಹೋಗಿ ಭೇಟಿ ಕೊಡ್ತಾನೆ, ಪುಣ್ಯ ಸ್ಥಳಗಳಿಗೆ ಒಂದು ಯಾತ್ರೆ ಮಾಡ್ತಾನೆ. ಎಲ್ಲಿ ಅವಶ್ಯಕವಿರ್ತದೆಯೋ ಅಂತ ಸ್ಥಳಗಳಿಗೆ ಮಾತ್ರ ಹೋಗ್ತಾನೆ. ಹೆಚ್ಚು ಸಂದಣೆ ಇರ್ತಕ್ಕಂಥ ಪ್ರದೇಶಗಳಿಗೆ ಹೋಗೋದೇ ಇಲ್ಲ ಅವನು. ನಂತರ ನಿದ್ದೆ ಮತ್ತು ಎಚ್ಚರ.
ಈ ನಿದ್ದೆ ಅಂತಕ್ಕಂಥದ್ದು ಅತಿಯಾಗಿ ಮಾಡಬಾರ್ದು ಮತ್ತು ಅತಿ ಕಡಿಮೆನೂ ಮಾಡಬಾರ್ದು. ಒಂದು ಅವರವರ ಆರೋಗ್ಯಕ್ಕೆ ತಕ್ಕಂತೆ ಈಗ 5, 6, 7 ಗಂಟೆ ಈ ರೀತಿ ಮಾಡ್ಬೋದು. ಆದರೆ ಅಲ್ಲಿ ಒಳ್ಳೆ ಒಂದು ಕಾಲ ಯಾವುದಪ್ಪ ಅಂತ ಹೇಳಿದ್ರೆ ಸಾಮಾನ್ಯವಾಗಿ 10 ಗಂಟೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 4 ಗಂಟೆವರೆಗೂ ಮಾಡ್ಬೋದು. ಅದರಲ್ಲೂ ಈ ಸಿಟಿಯಲ್ಲಿ ಇರ್ತಕ್ಕಂಥವ್ರಿಗೆ ಅದು ಬೆಳಗ್ಗೆ 5 ಗಂಟೆಯಿಂದಲೇ ಪ್ರಾರಂಭವಾಗುತ್ತೆ ಈ ಬಸ್ಸು ಇತ್ಯಾದಿ ವಾಹನಗಳ ಗದ್ದಲ ಅಂತಕ್ಕಂಥದ್ದು. ಅವ್ರು ಏನಾದ್ರೂ ಒಂದು ಯೋಗ ಸಾಧನೆ ಅಥವಾ ಧ್ಯಾನ ಇತ್ಯಾದಿ ಪ್ರಾಣಾಯಾಮ ಇವುಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬೆಳಗಿನ ಜಾವ 4 ಗಂಟೆಗೆ ಎದ್ದೇಳೋದು ಉತ್ತಮ. ಇಲ್ಲಿ 6 ಗಂಟೆ ನಿದ್ದೆ ಆಗುತ್ತೆ, 10 ಗಂಟೆ ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಆದರೆ ಅದು ಒಂದು ಸರಿಯಾದ ಒಂದು ಅವಧಿ. ಇದು ಅದು ಬೆಳಗಿನ ಜಾವ ಎದ್ದು ಬಿಟ್ರೆ ಅಲ್ಲಿ ಈ ಓಝೋನ್ ಅಂತಕ್ಕಂತಹ ಒಂದು ಪ್ರಾಣಸತ್ವ ಹೆಚ್ಚಾಗಿ ಅದು ಇರ್ತದೆ ಈ ವಾತಾವರಣದಲ್ಲಿ. ಅದನ್ನು ಸೇವಿಸಿದಾಗ ಸ್ಮರಣ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಗ್ರಹಣ ಶಕ್ತಿ ಹೆಚ್ಚಾಗುತ್ತೆ. ಏನು ಓದ್ತಾನೋ ಏನು ಮಾಡ್ತಾನೋ ಅವೆಲ್ಲವೂ ಕೂಡ ಬಹಳ ಚೆನ್ನಾಗಿ ಹಿಡಿತವೆ ಆತನಿಗೆ. ಭಗವದ್ಗೀತೆಯಲ್ಲಿ ಒಂದು ಪದ್ಯ ಬರ್ತದೆ ಈ ಆಹಾರದ ಬಗ್ಗೆ ಮತ್ತು ನಿದ್ರೆ ಬಗ್ಗೆ. ಅದೇನು ಅಂತ ಹೇಳಿದ್ರೆ, ಯಾರು ಅತಿಯಾಗಿ ಆಹಾರ ತಿನ್ನುತ್ತಾರೋ ಅಥವಾ ವಿಪರೀತ ಉಪವಾಸ ಮಾಡ್ತಾರೋ, ಯಾರು ಅತಿಯಾಗಿ ನಿದ್ರೆ ಮಾಡ್ತಾರೋ ಅಥವಾ ಅತಿಯಾಗಿ ಜಾಗರಣೆ ಮಾಡ್ತಾರೋ ಅಂಥವರಿಗೆ ಯೋಗ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಈಗ ಯಾವುದನ್ನು ಅತಿ ಮಾಡಬಾರ್ದು, ಒಂದು ಮಧ್ಯಮ ಮಾರ್ಗವನ್ನು ಹಿಡಿಬೇಕು, ಗೋಲ್ಡನ್ ಮೀನ್ ಅಂತ ಹೇಳಿಬಿಟ್ಟು ಮಹಾತ್ಮ ಬುದ್ಧನು ಹೇಳ್ತಾರೆ ಮತ್ತು ಪ್ಲೇಟನ್ನು ಹೇಳ್ತಾರೆ. ಆ ಗೋಲ್ಡನ್ ಮೀನ್ ಅಂತಕ್ಕಂಥದ್ದು ಇಡೀ ಜೀವನವನ್ನ ಸಮತೋಲನಲ್ಲಿ ಇಟ್ಟಿರಬೇಕು, ಯಾವುದೇ ಅತಿ ಆಗಬಾರ್ದು. ಈ ಟೂ ಮಚ್ ಇಸ್ ಟೂ ಬ್ಯಾಡ್ ಅಂತ ಹೇಳ್ತಾರಲ್ಲ ಹಾಗೆ ಅದು. ಯಾವುದೇ ಒಂದು ವಿಚಾರದಲ್ಲಿ ಒಂದು ಮಧ್ಯಮ ಮಾರ್ಗವನ್ನ ಹಿಡಿದ್ರೆ ಅದು ಈ ಯೋಗ ಮಾರ್ಗದಲ್ಲಿ ಹೋಗ್ತಕ್ಕಂಥವರಿಗೆ ಅಥವಾ ಪರಿಶುದ್ಧ ಜೀವಿಗಳಿಗೆ ಅದು ಹೊಂದ್ಕೊಳ್ಳುತ್ತೆ, ಸರಿ ಇರುತ್ತೆ. ಅದು ಲೈಂಗಿಕ ಸಂಬಂಧದಲ್ಲೂ ಕೂಡ ಸಂಯಮವನ್ನ ಹೊಂದಿರಬೇಕು. ವೀರ್ಯದ ರಕ್ಷಣೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು ಈ ಸಾಧಕರಿಗೆ ಅಥವಾ ಯೋಗ ಮಾರ್ಗಿಗಳಿಗೆ. ಧೈರ್ಯ, ಸ್ಥೈರ್ಯ, ಸ್ಮರಣ ಶಕ್ತಿ ಇವೆಲ್ಲವೂ ಕೂಡ ಅದರಿಂದಲೇ ಬರ್ತಕ್ಕಂಥದ್ದು. ಆಮೇಲೆ ಪ್ರತಿ ದಿವಸ ಸ್ನಾನ ಮಾಡಬೇಕು, ದೇಹ ಅಂತಕ್ಕಂಥದ್ದು ಶುಚಿಯಾಗಿರ್ಬೇಕು, ಒಗೆದ ಶುಭ್ರ ಬಟ್ಟೆಗಳನ್ನ ಉಪಯೋಗಿಸ್ಬೇಕು. ಪರಿಸರ ಏನಿರುತ್ತೆ, ಈ ಮನೆ, ಕೊಠಡಿ, ಈ ಸಾಮಾನುಗಳು ಇವೆಲ್ಲವನ್ನ ಶುಭ್ರವಾಗಿ ಇಟ್ಕೊಳ್ಬೇಕಾಗುತ್ತೆ. ನಂತರ ಒಳ್ಳೆಯ ಹವ್ಯಾಸಗಳು ಅಂತ ಇದೆ. ಒಳ್ಳೆ ಹವ್ಯಾಸಗಳು ಅಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟೊತ್ತಿನಲ್ಲಿ ವಾಕಿಂಗ್ ಹೋಗೋದು, ಅಂದ್ರೆ ವೇಗವಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಆ ದೇಹಕ್ಕೆ ಸ್ವಲ್ಪ ಶ್ರಮವನ್ನ ಕೊಡಬೇಕಾಗುತ್ತೆ, ಅಗತ್ಯವಾಗಿರ್ತಕ್ಕಂಥ ವ್ಯಾಯಾಮ ಮಾಡಬೇಕಾಗತ್ತೆ, ಸರಳವಾದ ಯೋಗಾಸನ ಮಾಡಬೇಕಾಗತ್ತೆ, ಪ್ರಾಣಾಯಾಮ ಮಾಡಬೇಕಾಗತ್ತೆ, ಕೈದೋಟ, ಧ್ಯಾನ, ಸದ್ಗ್ರಂಥಗಳ ಪಠಣೆ ಮಾಡಬೇಕಾಗತ್ತೆ, ಸತ್ಸಂಗ ಸಹವಾಸ ಮಾಡಬೇಕಾಗತ್ತೆ. ಹೀಗೆಲ್ಲ ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಮಾಡ್ತಾನೆ. ನಂತರ ಈ ದೇಹದ ನಿಯಂತ್ರಣವನ್ನ ಹೇಗೆ ಸಾಧಿಸ್ತಾನೆ ಅಂತಕ್ಕಂಥದ್ದು, ಈ ಸ್ಥೂಲ ದೇಹದ ನಿಯಂತ್ರಣನ ಹೇಗೆ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನೋಡ್ರಿ. ಆತ ಹೇಳ್ಕೊಳ್ತಾನೆ, ಈ ಶರೀರ ನಂದಲ್ಲ, ನಾನು ಬೇರೆ, ಈ ಶರೀರ ಬೇರೆ. ಈ ದೇಹವು ನನ್ನ ಕುದುರೆ, ನಾನು ಇದರ ಸವಾರ ಅಂತ ಅಂದ್ಕೊಳ್ತಾನವನು. ಈ ದೇಹ ಬೇರೆ, ನಾನು ಬೇರೆ ಅಂತಕ್ಕಂಥದ್ದು. ನಾನು ಅಂತ ಹೇಳಿದ್ರೆ ಇಲ್ಲಿ ಆತ್ಮ ಅಥವಾ ಜೀವಾತ್ಮ ಅಂತ. ದೇಹ ಅಂತಕ್ಕಂಥದ್ದು ಈ ಆತ್ಮದಿಗಿಂತ ಬೇರೆ ಆಗಿರ್ತಕ್ಕಂಥದ್ದು. ಇದು
ಈ ಪರೋಪಕಾರಾರ್ಥಮಿದಂ ಶರೀರಂ ಅಂತ ಈ ಪರಿಶುದ್ಧ ಜೀವಿ ಅಂದ್ಕೊಳ್ತಾನೆ. ಈ ಶರೀರ ಅಂತಕ್ಕಂಥದ್ದು ಪರರ ಉಪಕಾರಕ್ಕೋಸ್ಕರವಾಗಿದೆ, ಬರೇ ತನ್ನ ಸ್ವಾರ್ಥವನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲ ಇದು ಅಂತ ಹೇಳ್ತಾನ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಅಂತ ಹೇಳ್ತಾರೆ. ಅವರು ಎಷ್ಟು ಚೆನ್ನಾಗಿ ಈ ದೇವರು ಅಥವಾ ಪರಮಾತ್ಮ ಅಥವಾ ಆತ್ಮ ಏನಿದ್ದಾನೆ ಅವನಿಗೆ ಈ ದೇಹ ಅಂತಕ್ಕಂಥದ್ದು ಹೇಗಿರುತ್ತೆ ಅನ್ನೋದು ಇಲ್ಲಿ ವರ್ಣಿಸ್ತಾರೆ. ನನ್ನ ಕಾಲು ಕಂಬವಾಗಿರ್ತದೆ, ಆಮೇಲೆ ದೇಹ ಅಂತಕ್ಕಂಥದ್ದು ದೇವಸ್ಥಾನ ಆಗಿದೆ, ನನ್ನ ಶಿರ ಅಥವಾ ತಲೆ ಅಂತಕ್ಕಂಥದ್ದು ನಿನಗೆ ನಿನ್ನ ದೇವಸ್ಥಾನಕ್ಕೆ ಹೊನ್ನ ಕಳಶ ಆಗಿರುತ್ತೆ ಅಂತ ಹೇಳ್ತಾರೆ ಅವರು. ಈ ದೇಹದ ನಿವೇದನೆ ಮಾಡಿಕೊಳ್ತಾರೆ. ದೇಹ ಅಂತಕ್ಕಂಥದ್ದು ಈ ಆತ್ಮನ ಒಂದು ದೇವಸ್ಥಾನ ಅನ್ನೋದನ್ನ ಇಲ್ಲಿ ಬಣ್ಣಿಸ್ತಾರೆ. ಇದುವರೆಗೂ ಸ್ಥೂಲ ದೇಹವನ್ನ ಹೇಗೆ ಶುದ್ಧೀಕರಿಸ್ತಕ್ಕಂಥದ್ದು, ಈ ಪರಿಶುದ್ಧ ಜೀವಿತವನ್ನ ನಡೆಸ್ತಕ್ಕಂಥ ವ್ಯಕ್ತಿ ಸ್ಥೂಲ ದೇಹವನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದು ತಿಳಿದಿದ್ದಾಯಿತು. ನಂತರ ಈಗ ಎರಡನೇದಾಗಿ ಕಾಮದೇಹದ ಶುದ್ಧೀಕರಣ ಹೇಗಾಗಬೇಕು, ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು, ಅದನ್ನ ಹೇಗೆ ನಿಯಂತ್ರಿಸ್ಕೋಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗ ವಿಚಾರಿಸೋಣ. ಗಾಂಧೀಜಿಯವರ ಹತ್ರ 3 ಗೊಂಬೆಗಳಿದ್ವು. ಆ ಮಂಗಗಳ ಗೊಂಬೆಗಳವು. ಒಂದು ಬಾಯಿ ಮುಚ್ಕೊಂಡಿದೆ, ಎರಡನೇದು ಕಣ್ಣು ಮುಚ್ಕೊಂಡಿದೆ, ಮೂರನೇದು ಕಿವಿ ಮುಚ್ಕೊಂಡಿದೆ. ಅವು ಹೇಳ್ತವೆ ಆಡೆಂ ನೋಡೆಂ ಕೇಳೆಂ ಅಂತ ಹೇಳ್ತವೆ. ಅಂದ್ರೆ ಕೆಟ್ಟದ್ದನ್ನು ಆಡೋದಿಲ್ಲ, ಕೆಟ್ಟದ್ದನ್ನ ನೋಡೋದಿಲ್ಲ, ಕೆಟ್ಟದ್ದನ್ನ ಕೇಳೋದಿಲ್ಲ ಅಂತ ಹೇಳಿ. ಇವೆಲ್ಲ ಮಾತುಗಳು ಬರಬೇಕಾದ್ರೆ ಭಾವನೆಗಳ ನಂತರ ಬರ್ತಕ್ಕಂತಹ ಒಂದು ಪ್ರತಿಕ್ರಿಯೆಗಳಿವು. ಇವುಗಳಲ್ಲಿ ಮೊದಲೇದು ಕೆಟ್ಟದ್ದನ್ನು ಆಡೆಂ, ಕೆಟ್ಟದ್ದನ್ನ ಆಡೋದಿಲ್ಲ ನಾನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತು ನಮ್ಮ ರಾಗಭಾವಗಳನ್ನ ತಿಳಿಸುತ್ತೆ. ಒಬ್ಬರಿಗೆ ನೋವಾಗದಂತೆ, ಭಾವನೆಗಳಿಗೆ ಧಕ್ಕೆ ಬರದಂತೆ ಮಾತಾಡ್ತಾನೆ ಈ ಪರಿಶುದ್ಧ ಜೀವಿ ಅಂತಕ್ಕಂಥವ್ನು. ಆ ಪರಿಶುದ್ಧ ಜೀವಿ ಹರಟೆ ಹೊಡೆಯೋದಿಲ್ಲ ಆತ, ಆಮೇಲೆ ಜೋಳು ಮಾತಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಸುಳ್ಳು ವದಂತಿ ಹಬ್ಸೋದಿಲ್ಲ. ಆತನಿಗೆ ಗೊತ್ತು ಬಾಯಿ ತಪ್ಪಿದ್ರೆ ಅನೇಕ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ ಅನ್ನೋ ಎಚ್ಚರಿಕೆ ಆತನಿಗಿರುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋ ಒಂದು ಗಾದೆ ಗೊತ್ತಿದೆಯಲ್ಲ, ಅವನು ಸಮಯೋಚಿತವಾಗಿ ಅವನು ಯಾರ್ಯಾರ ಜೊತೆಗೆ ಹೆಂಗೆ ಮಾತಾಡಬೇಕು, ಎಲ್ಲಿ ಹೆಂಗೆ ಮಾತಾಡಬೇಕು ಅಂತಕ್ಕಂಥದ್ದು ಆತ ತಿಳ್ಕೊಂಡ್ರೆ ಈ ಜಗಳ ಸಂಭವಿಸೋದೇ ಇಲ್ಲ. ಬಸವಣ್ಣವರು ಈ ಮಾತಿನ ಬಗ್ಗೆ, ಒಳ್ಳೆ ಮಾತಿನ ಬಗ್ಗೆ ಹೇಳ್ತಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ಅಂತಂದ್ರೆ ಮಾತಾಡಿದ್ರೆ ಮುತ್ತು ಪೋಣಿಸ್ದಂಗೆ ಇರಬೇಕು, ಬಹಳ ಚೆನ್ನಾಗಿರ್ಬೇಕು, ಮತ್ತು ಇನ್ನೊಬ್ಬರಿಗೆ ಅದು ಕೇಳೋದಕ್ಕೆ ಹಿತವಾಗಿರ್ಬೇಕು ಮತ್ತು ಒಳ್ಳೆಯದಾಗಿರ್ಬೇಕು ಅನ್ನೋ ಒಂದು ಅರ್ಥದಲ್ಲಿ ಹೇಳ್ತಾರೆ. ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಒಂದು ಹಿತವಾದ ಮಾತನ್ನಾಡ್ತಾನೆ, ಒಂದು ಮಿತವಾದ ಭಾಷೆಯನ್ನ ಉಪಯೋಗಿಸ್ತಾನೆ. ಆತನ ಮಾತಿನಲ್ಲಿ ದಯೆ, ಸತ್ಯ, ಪರರಿಗೆ ಪ್ರಯೋಜನಕರವಾಗಿರ್ತಕ್ಕಂತಹ ಜ್ಞಾನ ಇರ್ತವೆ. ನಂತರ ಕೆಟ್ಟದ್ದನ್ನ ನೋಡಿಂ, ಕೆಟ್ಟದ್ದನ್ನ ನೋಡುವುದಿಲ್ಲ ನಾನು
ಅಂತ ಇನ್ನೊಂದು ಮಂಗ ಹೇಳುತ್ತೆ. ಅಸಹ್ಯಕರವಾಗಿರ್ತಕ್ಕಂಥದ್ದನ್ನ ಮತ್ತು ಘೋರವಾಗಿರ್ತಕ್ಕಂಥ ದೃಶ್ಯವನ್ನ ನೋಡೋದಿಲ್ಲ, ಅನ್ಯಾಯವಾಗಿರ್ತಕ್ಕಂಥದ್ದನ್ನ ನೋಡೋದಿಲ್ಲ ಅನ್ನೋ ಒಂದು ಅರ್ಥ ಇದು. ಅದು ಒಳ್ಳೆ ಸುಂದರವಾಗಿರ್ತಕ್ಕಂಥ ವನ, ಹೂವು, ದೇವರ ವಿಗ್ರಹ ಮತ್ತು ದಿವ್ಯವಾಗಿರ್ತಕ್ಕಂತಹ ಸಂಧ್ಯಾಕಾಲ ಮತ್ತು ಬೆಳಿಗ್ಗೆ ಈ ಒಳ್ಳೆ ದೃಶ್ಯಗಳನ್ನ ನೋಡ್ತಾನೆ ಆ ಪರಿಶುದ್ಧ ಜೀವಿ ಅಂತಕ್ಕಂಥವ್ನು. ಸಾಧು ಸಂತರ ದರ್ಶನ ಮಾಡ್ತಾನೆ, ಪುಣ್ಯ ಸ್ಥಳಗಳನ್ನ ನೋಡ್ಕೊಂಡು ಬರ್ತಾನೆ. ಇದರಿಂದ ಅವನಿಗೆ ಶಾಂತಿ ಸಮಾಧಾನ ಉಳಿಯುತ್ತೆ. ಒಟ್ಟಿನಲ್ಲಿ ದೃಶ್ಯ ಮಾಲಿನ್ಯ ಅಂತಕ್ಕಂಥದ್ದು ಆಗದ ಹಾಗೆ ನೋಡ್ಕೊಳ್ತಾನಾತ. ಈಗ ಕೆಟ್ಟದ್ದನ್ನು ಕೇಳಿಂ, ಕೆಟ್ಟದ್ದನ್ನ ನಾನು ಕೇಳೋದಿಲ್ಲ ಕಿವಿಗಳಿಂದ ಅಂತ ಮೂರನೇ ಮಂಗ ಹೇಳುತ್ತೆ. ಅಂದ್ರೆ ಅಸತ್ಯವಾಗಿರ್ತಕ್ಕಂಥದ್ದನ್ನು ಕೇಳೋದಿಲ್ಲ, ಪರನಿಂದೆಯನ್ನ ಕೇಳೋದಿಲ್ಲ, ಕಠೋರವಾಗಿರ್ತಕ್ಕಂಥ ಶಬ್ದಗಳನ್ನ ಕೇಳೋದಿಲ್ಲ, ಸತ್ಯವಾದದ್ದನ್ನೇ ಕೇಳ್ತೇನೆ. ಒಂದು ದೇವರ ಕೀರ್ತನೆ, ಗುರು ಮಹಾಂತರ ಕಥೆಗಳನ್ನ ಮತ್ತು ವಚನಗಳನ್ನ ಕೇಳ್ತೇನೆ ಅಂತ ಪರಿಶುದ್ಧ ಜೀವಿ ಹೇಳ್ತಾನೆ. ಇವುಗಳಿಂದ ಶುದ್ಧ ಭಾವನೆಗಳನ್ನ ರಕ್ಷಿಸಿಕೊಳ್ಬಹುದು. ಈ ಆಡೇಮ್, ನೋಡೇಮ್, ಕೇಳೇಮ್ ಅಂತಕ್ಕಂಥವು ಏನಿದಾವೆ ಇವು ಗಾಂಧೀಜಿಯವರ ಹತ್ರ ಇದ್ದಿರ್ತಕ್ಕಂಥ ಈ ಮೂರು ಗೊಂಬೆಗಳು ಈ ಮನುಷ್ಯನ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ತಿಳಿಸ್ತಕ್ಕಂಥವು. ಒಳ್ಳೆಯ ಸಂಸ್ಕೃತಿಯ ದ್ಯೋತಕವಾಗಿ ಆ ಮೂರು ಸಂಕೇತಗಳು ಗಾಂಧೀಜಿಯವರ ಹತ್ರ ಇದ್ವು. ಈಗ ಈ ದೇಹದ ಪರಿಶುದ್ಧತೆ ಇದನ್ನ ಇನ್ನು ಮುಂದುವರಿಸೋಣ. ಈ ಕಾಮದೇಹವನ್ನ ಹೇಗೆ ಪರಿಶುದ್ಧವಾಗಿ ಇಟ್ಕೊಳ್ಬೇಕು, ಏನ್ ಮಾಡಿದ್ರೆ ಅದು ಪರಿಶುದ್ಧವಾಗುತ್ತೆ, ಆ ಪರಿಶುದ್ಧ ಜೀವಿ ಯಾವ ರೀತಿ ಕಾಮದೇಹವನ್ನ ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ ಅಂತಕ್ಕಂಥದ್ದನ್ನ ಮುಂದುವರಿಸೋದು. ಈಗ ಅರಿಷಡ್ ವರ್ಗಗಳ ವಿಚಾರ ತಗೊಂಡಾಗ ಈ ಅರಿಷಡ್ ವರ್ಗಗಳೆಲ್ಲವೂ ಕೂಡ ಕಾಮದೇಹದಲ್ಲಿ ಉಂಟಾಗ್ತಕ್ಕಂತಹ ವಿಕಾರಗಳು. ಅರಿ ಅಂತ ಹೇಳಿದ್ರೆ ಶತ್ರು ಅಂತ ಹೇಳಿ, ಈ ಷಡ್ ವರ್ಗಗಳು ಇವೆಲ್ಲ ವಿಕಾರಗಳಿವು. ಈ 6 ಏನಿದಾವೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥವು, ಇವೆಲ್ಲವೂ ಕಾಮದೇಹದಲ್ಲಿ ಆಗ್ತಕ್ಕಂತಹ ವಿಕಾರ ಭಾವನೆಗಳಿವು. ಮನುಷ್ಯನಿಗೆ ತಾಪತ್ರಯವನ್ನು ತರ್ತಕ್ಕಂಥವೇ ಇವು, ವೇದನಾ ತರಂಗಗಳಿವು. ಇವು ಪ್ರತಿಯೊಂದಕ್ಕೂ ಬಣ್ಣಗಳು ಉಂಟಾಗ್ತವೆ ಈ ಕಾಮದೇಹದಲ್ಲಿ. ಎವರಿ ಫೀಲಿಂಗ್ ಹ್ಯಾಸ್ ಎ ಕಲರ್ ಅಂಡ್ ಎವರಿ ಥಾಟ್ ಹ್ಯಾಸ್ ಎ ಫಾರಮ್ ಅಂತ ಹೇಳ್ತಾರೆ.
ಪ್ರತಿಯೊಂದು ಭಾವನೆಗೂ ಒಂದು ಬಣ್ಣ ಇರ್ತದೆ, ಪ್ರತಿಯೊಂದು ಯೋಚನೆಗೂ ಒಂದು ರೂಪ ಇರ್ತದೆ. ಈ ಭಾವನೆ ಅಂತಕ್ಕಂಥದ್ದು ಏನಿರ್ತದೆ ಅದು ಅನುಭವ ಆಗ್ತಕ್ಕಂಥದ್ದು ಈ ಕಾಮದೇಹದಲ್ಲೇನೆ. ಈ ರಾಗ ದ್ವೇಷ ಇತ್ಯಾದಿಗಳೇನಿರ್ತವೆ, ಕೋಪ, ಇದೆಲ್ಲ ಈ ಕಾಮದೇಹದಲ್ಲೇ ಉಂಟಾಗ್ತಕ್ಕಂಥವು. ಈ ಆಸೆ, ಸ್ವಾರ್ಥ, ಅಹಮ್ಮು ಇವೆಲ್ಲವೂ ಕೂಡ ಈ ಅನೇಕ ವಿಕಾರಗಳನ್ನ ಉಂಟು ಮಾಡ್ತವೆ. ಇಲ್ಲಿ ವಿಕಾರಗಳಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸ್ಥೂಲ ದೇಹದಲ್ಲಿ ಒಂದು ಬದಲಾವಣೆ ಆಗ್ತದೆ. ನಮ್ಮ ಸ್ಥೂಲ ದೇಹದಲ್ಲಿ ನಿರ್ನಾಳ ಗ್ರಂಥಿಗಳು ಅನ್ನೋವು ಇದ್ದಾವೆ. ಎಂಡೋಕ್ರಿನ್ ಗ್ಲ್ಯಾಂಡ್ಸ್ ಅಥವಾ ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅವನ್ನ. ಆ ಒಂದು ಗ್ರಂಥಿಗಳಲ್ಲಿ ರಸವಿಶೇಷಗಳು, ಹಾರ್ಮೋನ್ಸ್ ಅಂತಕ್ಕಂಥವೇನಿರ್ತವೆ ಉತ್ಪತ್ತಿ ಆಗ್ತವೆ. ಇದರಲ್ಲಿ ಈ ರಸವಿಶೇಷಗಳು ಈ ಗ್ರಂಥಿಗಳಲ್ಲಿ ಅತಿ ಹೆಚ್ಚಾಗಿ ಉಂಟಾದಾಗ ವಿಕಾರ ಉಂಟಾಗತ್ತೆ, ಮತ್ತು ಅತಿ ಕಡಿಮೆ ಅವು ಸ್ರವಿಸಿದ್ರೆ ಆ ರಸವಿಶೇಷಗಳು ಮನುಷ್ಯನಿಗೆ ಮಂಕು ಉಂಟಾಗತ್ತೆ. ಇವೆಲ್ಲ ಈ ಅರಿಷಡ್ ವರ್ಗಗಳೆಲ್ಲ ಈ ರಸವಿಶೇಷಗಳಿಂದ ಅವುಗಳ ಅತಿಯಾದ ಒಂದು ಸ್ರಾವದಿಂದ ಆಗಿರ್ತಕ್ಕಂತಹ ಒಂದು ವಿಕಾರ ಭಾವನೆಗಳು. ಇವೆಲ್ಲವುಗಳ ಮೂಲ ಆಸೆ. ಆಸೆ ಮೂಲ ಏನಪ್ಪಾ ಅಂತಂದ್ರೆ ಸ್ವಾರ್ಥ. ಸ್ವಾರ್ಥ ಅಥವಾ ಆಸೆ ಈಡೇರದೆ ಇದ್ದಾಗ ಇವೆಲ್ಲವೂ ಹೇಳ್ತವೆ. ಈ ಸೈಕಾಲಜಿ ಅಥವಾ ಮನಃಶಾಸ್ತ್ರದಲ್ಲಿ ಈ ರಕ್ಷಣಾ ವಿಧಾನಗಳು ಅಂತಿದ್ದಾವೆ. ಈ ಡಿಫೆನ್ಸಿವ್ ಮೆಕ್ಯಾನಿಸಮ್ ಅಂತ ಇದೆ. ಏನು ತನಗೆ ದಕ್ಕದಿಲ್ವೋ ಆವಾಗ ಇವೆಲ್ಲ ಎದ್ದು ಕೂತ್ಕೊಳ್ತವೆ. ಇವೆಲ್ಲ ಈ ವಿಕಾರಗಳೆಲ್ಲ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಕ್ಕಂಥವು ಆಗಿರ್ತಕ್ಕಂಥವಾಗಿದ್ದಾವೆ ಈ ಅರಿಷಡ್ ವರ್ಗಗಳೆಲ್ಲ. ಈ ವಿಕಾರಗಳು ಒಂದರಿಂದೊಂದು ಹೇಗೆ ಬರ್ತವೆ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಸೊಗಸಾಗಿ ವರ್ಣಿಸುತ್ತೆ. ಅದೇನಪ್ಪಾ ಅಂದ್ರೆ, ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಹೇಳಿ. ಕೋಪದಿಂದ ಅವಿವೇಕ ಉಂಟಾಗುತ್ತೆ, ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತೆ, ಮತಿಭ್ರಮಣೆಯಿಂದ ಬುದ್ಧಿ ನಾಶವಾಗುತ್ತೆ, ಬುದ್ಧಿ ನಾಶದಿಂದ ಸರ್ವವೂ ನಾಶವಾಗುತ್ತೆ ಅಂತ ಹೇಳಿಬಿಟ್ಟು ಬಹಳ ಸೊಗಸಾಗಿ ತಿಳಿಸಿದೆ. ಇಂತಹ ವಿಕಾರಗಳು ಈ ಪರಿಶುದ್ಧ ಜೀವಿಯಲ್ಲಿ ಉಂಟಾಗೋದೇ ಇಲ್ಲ. ಆತ ಕೆಟ್ಟ ಗುಣಗಳಿಗೆ ವಿರುದ್ಧವಾಗಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡಿರ್ತಾನೆ. ಈಗ ಉದಾಹರಣೆಗೆ ಕಾಮ ಅಥವಾ ಬಯಕೆ ಏನಿರುತ್ತೆ ಅಥವಾ ಆಶೆ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿ ನಿಷ್ಕಾಮವನ್ನ ಬೆಳೆಸ್ಕೊಂಡಿರ್ತಾನೆ ಅಥವಾ ವೈರಾಗ್ಯವನ್ನ ಬೆಳೆಸ್ಕೊಂಡಿರ್ತಾನೆ, ಆಸೆಗಳನ್ನ ಕಡಿಮೆ ಮಾಡಿಕೊಂಡಿರ್ತಾನೆ. ಕ್ರೋಧದ ಬದಲಾಗಿ ಶಾಂತಿಯನ್ನ ಬೆಳೆಸ್ಕೊಂಡಿರ್ತಾನೆ. ಒಂದ್ಸತಿ ಏನಾದ್ರೂ ಜೋರಾಗಿ ಸಿಟ್ಟಾಗ್ಬಿಟ್ರೆ ಆ ಸಿಟ್ಟಿನ ಪ್ರಭಾವ ಅಂತಕ್ಕಂಥದ್ದು ಕಾಮದೇಹದಲ್ಲಿ 48 ಗಂಟೆಗಳ ಕಾಲ ಉಳಿಯುತ್ತೆ ಮತ್ತು 9,000 ಜೀವಕೋಶಗಳು ಹೊರಚೆಲ್ತವೆ. ಲೋಭ ಅಥವಾ ಜಿಪುಣತ್ವದ ಬದಲಾಗಿ ಒಂದು ದಾನ ಗುಣವನ್ನ ಬೆಳೆಸ್ಕೊಂಡಿರ್ತಾನೆ. ಮೋಹ ಅಥವಾ ಭ್ರಾಂತಿ ಬದಲಾಗಿ ನಿರ್ಮೋಹವನ್ನ ಬೆಳೆಸ್ಕೊಂಡಿರ್ತಾನೆ. ಮದ ಅಥವಾ ಅಹಂ ಬದಲಾಗಿ ದೈನ್ಯತ್ವವನ್ನ ಬೆಳೆಸ್ಕೊಂಡಿರ್ತಾನೆ. ಈ ದೈನ್ಯತ್ವದ ಬಗ್ಗೆ ಬಸವಣ್ಣವರು ಬಹಳ ಸೊಗಸಾಗಿ ಹೇಳಿದ್ದಾರೆ. ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದ್ದಾರೆ. ಮತ್ಸರಕ್ಕೆ ಬದಲಾಗಿ ಅನುಕಂಪ ಬೆಳೆಸ್ಕೊಳ್ತಾನೆ, ದ್ವೇಷದ ಬದಲಾಗಿ ಪ್ರೇಮವನ್ನ ಬೆಳೆಸ್ಕೊಂಡಿರ್ತಾನೆ. ಈ ಒಂದು ವಿಕಾರ ಅಥವಾ ಕೆಟ್ಟ ಗುಣಗಳೇ ಅಲ್ದಲೇ
ಈ ಮಹಾಭಾರತ ಶಾಂತಿ ಪರ್ವದಲ್ಲಿ ಒಟ್ಟು 13 ಕೆಟ್ಟ ಭಾವನೆಗಳನ್ನು ತಿಳಿಸಿದೆ. ಅವುಗಳಲ್ಲಿ ಕೆಲವು ಮೇಲ್ನೋವು ಇದ್ದಾವೆ. ಈಗಿನ ಕೆಲವು ಯಾವುವು ಅಂತ ಹೇಳಿದ್ರೆ ಖಿನ್ನತೆ ಅಥವಾ ನಿರುತ್ಸಾಹ ಅಂತಕ್ಕಂಥದ್ದೊಂದು, ಸಿಡುಕುತನ ಅನ್ನೋದು ಇನ್ನೊಂದು, ವ್ಯಸನ, ಭಯ ಇತ್ಯಾದಿ ಸೇರ್ಕೊಂಡಿದ್ದಾರೆ. ಇವುಗಳ ಬದಲಾಗಿ ಪರಿಶುದ್ಧತೆಯನ್ನ ಬೆಳೆಸ್ಕೋಬೇಕಾದ್ರೆ ಪರಿಶುದ್ಧ ಜೀವಿ ಅಂತಕ್ಕಂಥವನು ಏನು ಒಳ್ಳೆ ಗುಣಗಳನ್ನು ಹೊಂದಿರ್ತಾನೆ ಇವುಗಳ ವಿರುದ್ಧವಾಗಿ ಅಂತ ಹೇಳಿದ್ರೆ, ಉತ್ಸಾಹ ಬೆಳೆಸ್ಕೊಂಡಿರ್ತಾನೆ, ತಾಳ್ಮೆ ಬೆಳೆಸ್ಕೊಂಡಿರ್ತಾನೆ, ಯಾವಾಗಲೂ ಹಸನ್ಮುಖಿಯಾಗಿರ್ತಾನೆ, ಸಂತೋಷವಾಗಿರ್ತಾನೆ ಮತ್ತು ನಿರ್ಭಯನಾಗಿರ್ತಾನೆ, ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾನೆ, ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳೇನಿರ್ತವೆ ಅಥವಾ ಸಮಸ್ಯೆಗಳೇನಿರ್ತವೆ ಅವುಗಳನ್ನ ಸಮಾಧಾನದಿಂದ ಎದುರಿಸ್ತಾನೆ, ಗೊಣಗುಟ್ಟೋದೇ ಇಲ್ಲ. ಸಾಮಾನ್ಯ ಮನುಷ್ಯನಿಗೆ ಆತನಿಗೆ ಉದ್ವೇಗ ಅಂತಕ್ಕಂಥದ್ದು ಇರೋದಿಲ್ಲ. ಅದು ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಈ ಕಾಮದೇಹವನ್ನ ಹೇಗೆ ನಿಯಂತ್ರಣ ಮಾಡ್ಕೊಳ್ತಾನೆ ಅಥವಾ ಹತೋಟಿಯಲ್ಲಿ ಇಟ್ಕೊಳ್ತಾನೆ ಅಂತ ಹೇಳಿದ್ರೆ, ಆತ ಅಂದ್ಕೊಳ್ತಾನೆ, ಆಸೆ ನಾನಲ್ಲ, ಹಣ ನನ್ನದಲ್ಲ, ಮನೆ ಜಮೀನು ಕಾರು ನನ್ನವಲ್ಲ, ಕೇವಲ ಅವುಗಳಿಗೆಲ್ಲ ನಾನು ಕಾವಲುಗಾರ ಮಾತ್ರ. ಬಂಧು ಬಾಂಧವರು, ಹೆಂಡತಿ ಮಕ್ಕಳು, ಅಥವಾ ಇಲ್ಲಿ ಗಂಡ ಆದ್ರೆ ಹೆಂಡತಿ ಅಂತ ಹೇಳ್ತಾರೆ, ಹೆಂಡತಿ ಆದ್ರೆ ಗಂಡ ಅಂತ ಇಲ್ಲಿ ಬಳಸ್ಬೋದು. ಗಂಡ ಅಥವಾ ಹೆಂಡತಿ ಮಕ್ಕಳು ನನ್ನವರಲ್ಲ, ಈ ಜನ್ಮದ ಪ್ರಯಾಣದಲ್ಲಿ ಜತೆಗಾರರು ಮಾತ್ರ ಅವರು ಅಂತ ಹೇಳಿಬಿಟ್ಟು ಆತ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಾನೆ, ವೈರಾಗ್ಯ ಭಾವವನ್ನು ಹೊಂದಿರ್ತಾನೆ. ಈ ಆಸೆ ಆಕಾಂಕ್ಷೆಗಳನ್ನ ಧ್ವಂಸ ಮಾಡ್ತಕ್ಕಂಥ ಆಯುಧ ಯಾವುದು ಅಂತ ಹೇಳಿದ್ರೆ ವೈರಾಗ್ಯ. ಈ ವೈರಾಗ್ಯವನ್ನ ಹೆಚ್ಚು ಬೆಳೆಸ್ಕೋಬೇಕು, ಈ ನಿರ್ಲಿಪ್ತತೆಯನ್ನ ಹೆಚ್ಚು ಬೆಳೆಸ್ಕೋಬೇಕು. ಈ ಪ್ರಪಂಚದ ವಸ್ತುಗಳೇನಿದ್ದಾವೆ ಅವು ಭ್ರಮೆಯನ್ನು ಉಂಟು ಮಾಡ್ತಕ್ಕಂಥವು, ತೊಡಕಿಗೆ ಸಿಕ್ಕಿಸ್ತಕ್ಕಂಥವು. ಅವುಗಳಿಂದ ದೂರ ಆಗ್ಬೇಕಾದ್ರೆ ಒಂದು ಈ ತಾವರೆ ಎಲೆ ಮೇಲೆ ನೀರು ಹನಿ ಹೇಗೆ ಸೋಂಕಿದಂಗೆ ಇರ್ತದೆಯೋ ಆ ರೀತಿಯಾಗಿ ಈ ಪ್ರಾಪಂಚಿಕ ವಾಸನೆಯಿಂದ, ಪ್ರಪಂಚದ ವಸ್ತುಗಳಿಂದ ನಾವು ಸೋಂಕಿದಂಗೆ ಇರಬೇಕಾಗತ್ತೆ. ಈ ಸಾಧಕ ಅಂತಕ್ಕಂಥವನು ಅಥವಾ ಪರಿಶುದ್ಧ ಜೀವಿ ಅಂತಕ್ಕಂಥವನು ಸತ್ಸಂಗ ಸಹವಾಸ ಮಾಡ್ತಿರ್ತಾನೆ ಯಾವಾಗ್ಲೂ. ಆತ ಕೆಟ್ಟವರ ಜೊತೆಗೆ ಆತ ಹೋಗೋದೇ ಇಲ್ಲ. ಈ ಸತ್ಸಂಗ ಸಹವಾಸ ಅಂತಕ್ಕಂಥದ್ದು ಹೆಜ್ಜೆನು ಸವಿದಂತೆ ಅಂತ ಏನು ಸರ್ವಜ್ಞ ಹೇಳ್ತಾನೋ ಆ ರೀತಿಯಾಗಿ ಆ ಸತ್ಸಂಗ ಸಹವಾಸನೆ ಮಾಡ್ತಾನೆ. ನಂತರ ಮನೋದೇಹದ ಒಂದು ಶುದ್ಧಿಯಾಗತ್ತೆ. ಮನೋದೇಹವನ್ನ ಈ ಪರಿಶುದ್ಧ ಜೀವಿ ಆಗಿರ್ತಕ್ಕಂಥವನು ಹೇಗೆ ಉಪಯೋಗಿಸ್ಕೊಳ್ತಾನೆ, ಹೇಗೆ ಅರ್ಥ ಮಾಡ್ಕೊಳ್ತಾನೆ ಅಂತಕ್ಕಂಥದ್ದನ್ನ ನೋಡೋಣ. ಮನೋದೇಹದಲ್ಲಿ ಯೋಚನೆ ಹುಟ್ಟುತ್ತೆ. ಯೋಚನೆ ಹುಟ್ಟತಕ್ಕಂಥ ಸ್ಥಳವೇ ಮನೋದೇಹ. ಸಂಕಲ್ಪ ರೂಪಗಳು ಇಲ್ಲಿ ಸೃಷ್ಟಿ ಆಗ್ತವೆ. ಮನಸ್ಸು ಯಾವಾಗಲೂ ಯೋಚನಾ ತರಂಗಗಳನ್ನ ಎಬ್ಬಿಸ್ತಕ್ಕಂಥದ್ದಾಗಿರುತ್ತೆ. ಊಹಾ ಶಕ್ತಿಯನ್ನ ಹೊಂದಿರುತ್ತೆ, ರಚನಾ ಶಕ್ತಿಯನ್ನ ಹೊಂದಿರುತ್ತೆ. ಅಹಂನ ಸ್ಥಾನವಾಗಿದೆ, ಅನುಮಾನದ ತೌರ್ಮನೆ ಕೂಡ ಆಗಿದೆ ಆ ಒಂದು ಮನೋದೇಹ ಅಂತಕ್ಕಂಥದ್ದು. ಹಿಂದಿನ ಘಟನೆಗಳು, ವಸ್ತುಗಳು ಮತ್ತು ಅನುಭವಗಳ ನೆನಪುಗಳನ್ನ ಈ ಒಂದು ಮನೋದೇಹ ತಂದುಕೊಡುತ್ತೆ. ಕ್ಷಣ ಕ್ಷಣಕ್ಕೂ ಯೋಚನೆಗಳನ್ನ ಬದಲಾಯಿಸ್ತಾ ಇರುತ್ತೆ. ಇದಕ್ಕೆ ನಿಜಗುಣ ಶಿವಯೋಗಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮನವು ಮರ್ಕಟದಂತೆ ಕೊಂಬೆಗೂ ರೆಂಬೆಗೂ ಹಾರುವುದಯ್ಯ ಅಂತ ಹೇಳ್ಬಿಟ್ಟು. ಮನಸ್ಸು ಅಂತಕ್ಕಂಥದ್ದು ಕೋತಿ ಇದ್ದಂಗೆ. ಕೋತಿ ಒಂದೇ ಕಡೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದೇ ಇಲ್ಲ. ಅದು ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಲೇ ಇರ್ತದೆ. ಹಾಗೆ ಮನಸ್ಸು ಅಂತಕ್ಕಂಥದ್ದು ಒಂದು ಯೋಚನೆಯಿಂದ ಮತ್ತೊಂದು ಯೋಚನೆಗೆ ಹಾರ್ತಲೇ ಇರ್ತದೆ. ಯಾವಾಗಲೂ ಕೂಡ ಅದು ಒಂದು ಯೋಚನೆಗಳನ್ನ ಮಾಡ್ತಲೇ ಇರುತ್ತೆ.
ಈ ನಾನು ಅಂತಕ್ಕಂಥದ್ದು ಏನಿದೆ, ಆ ನಾನು ಅಂತಕ್ಕಂಥರ ಒಂದು ತವರು ಮನೆ ಅಥವಾ ಹುಟ್ಟು ಸ್ಥಳ ಯಾವುದು ಅಂತ ಹೇಳಿದ್ರೆ ಈ ಮನೋದೇಹ. ಮನೋದೇಹ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟಬೇಕೆಂಬ ಒಂದು ಆಸೆ ಆಗತ್ತೆ. ಆಸೆ ಅಂತಕ್ಕಂಥದ್ದು ಕಾಮದೇಹದಲ್ಲಿ ಪ್ರಕಟವಾಗತ್ತೆ. ನಂತರ ಆ ಮನಸ್ಸು ಮನೆಯನ್ನ ಹೇಗೆ ಕಟ್ಟಬೇಕು ಅಂತ ಹೇಳಿ ಪ್ಲಾನ್ ಅಥವಾ ಯೋಜನೆ ತಯಾರಿಸುತ್ತೆ. ಆ ಯೋಜನೆ ತಯಾರಾದ ನಂತರ ಅದು ಮನಸ್ಸಿನಿಂದ ಸ್ಥೂಲ ದೇಹಕ್ಕೆ ಬಂದು ಸ್ಥೂಲ ದೇಹ ಆ ಒಂದು ಯೋಜನೆಯನ್ನ ಕಾರ್ಯಗತ ಮಾಡುತ್ತೆ. ಹೀಗೆ ಈ ಸ್ಥೂಲ ದೇಹಕ್ಕೂ ಮನೋದೇಹಕ್ಕೂ ಮತ್ತು ಕಾಮದೇಹಕ್ಕೂ ಪರಸ್ಪರ ಸಂಬಂಧ ಇದೆ. ಒಂದು ಕೆಲಸ ಆಗ್ಬೇಕಾದ್ರೆ ಈ ಮೂರು ದೇಹಗಳಲ್ಲೂ ಕೂಡ ಆಗ್ಬೇಕಾಗತ್ತೆ. ಈ ಮೆಕ್ಯಾನಿಸಮ್ ಆಫ್ ದಿ ಮೈಂಡ್ ಅನ್ನೋದ್ರ ಬಗ್ಗೆ ನಾವು ತಗೊಂಡಾಗ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಅದ್ ಕೆಲಸ ಮಾಡ್ತಕ್ಕಂಥ ವಿಧಾನ ಏನು ಅನ್ನೋದನ್ನ ಸ್ವಲ್ಪ ನಾವು ತಿಳ್ಕೊಳ್ಬಹುದು. ಇಲ್ಲಿ ಇಂದ್ರಿಯಗಳ ಮೇಲೆ ಹೊರಗಿನ ವಸ್ತುಗಳಿಂದ ತಾಡನಗಳು ಅಥವಾ ಕಂಪನಗಳನ್ನು ನರಮಂಡಲದ ಮೂಲಕ ಮೆದುಳಿಗೆ ಸಾಗಿಸಲ್ಪಡ್ತವೆ. ಮೆದುಳಿಗೆ ಸಾಗಿಸಲ್ಪಟ್ಟು ನಂತರ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಆ ಕಂಪನಗಳು ಕಾಮದೇಹಕ್ಕೆ ಹೋಗ್ತವೆ. ಕಾಮದೇಹದಲ್ಲಿ ಅವು ಆ ಕಂಪನಗಳು ಪ್ರತಿಬಿಂಬಿಸಲ್ಪಡ್ತವೆ, ವೇದನೆಗಳಾಗಿ ಪರಿವರ್ತನೆ ಹೊಂದವು. ನಂತರ ಅಲ್ಲಿಂದ ಮನೋದೇಹದಲ್ಲಿ ಪ್ರತಿಬಿಂಬಿತವಾಗಿ ವಸ್ತುಗಳ ಸ್ವರೂಪ ಜ್ಞಾನ ಉಂಟಾಗುತ್ತೆ. ಯಾವುದೇ ಒಂದು ವಸ್ತುವನ್ನ ನಾವು ಈ ಹೊರ ಜಗತ್ತಿನಲ್ಲಿ ನೋಡಿದಾಗ ಕಣ್ಣಿನ ಮೂಲಕ ಬಂದ್ಬಿಟ್ಟು ಅದು ಈ ಒಂದು ಕಾಮದೇಹದ ಮುಖಾಂತರ ಬಂದು ನಂತರ ಮನಸ್ಸಿಗೆ ಬಂದು ಅದು ಗೊತ್ತಾಗುತ್ತೆ. ಆ ವಸ್ತುವಿನ ಸ್ವರೂಪ ಅಂತಕ್ಕಂಥದ್ದು ಅಲ್ಲಿ ಮೂಡುತ್ತೆ. ಈ ಸ್ವರೂಪ ಅಂತ ಹೇಳಿದ್ರೆ ಈ 5 ಜ್ಞಾನೇಂದ್ರಿಯಗಳಿಗೆ ಸಂಬಂಧಿಸಿರ್ತಕ್ಕಂತಹ ರೂಪ, ರುಚಿ, ವಾಸನೆ, ಶಬ್ದ, ಸ್ಪರ್ಶಗಳು ಇವೆಲ್ಲ ಅಲ್ಲಿ ಗೊತ್ತಾಗ್ತವೆ ಈ ಮನೋದೇಹದಲ್ಲಿ. ಆವಾಗ ಆ ಒಂದು ಹೊರಗಡೆ ನೋಡಿರ್ತಕ್ಕಂಥ ವಸ್ತುವಿನ ಸ್ಪಷ್ಟವಾಗಿರ್ತಕ್ಕಂಥ ಚಿತ್ರ ಎಲ್ಲ ಗೊತ್ತಾಗುತ್ತೆ. ಈಗ ಮರ ನೋಡಿದಾಗ ಅದು ಎಷ್ಟು ಚೆನ್ನಾಗಿದೆ, ತಂಪಾಗಿದೆ ಅನ್ನೋದನ್ನ ಕಾಮದೇಹದಲ್ಲಿ ಅದನ್ನ ಅನುಭವಿಸ್ತೀವಿ. ಅದ್ರ ಕೆಳಗಡೆ ಕೂತ್ಕೋಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮನಸ್ಸು. ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಈ ಮನಸ್ಸನ್ನ ಹೇಗಂದ್ರೆ ಹಾಗೆ ಹರಿಗೊಳ್ಳೋದಿಲ್ಲ. ಅದು ಸರಿಯಾದ ರೀತಿಯಲ್ಲಿ ಅದು ಯೋಚನೆ ಮಾಡಬೇಕು. ಆ ರೀತಿಯಾಗಿ ಒಂದು ನಿಯಂತ್ರಣವನ್ನ ಹೊಂದಿರ್ತಾನೆ, ಹತೋಟಿಯಲ್ಲಿ ಇಟ್ಕೊಂಡಿರ್ತಾನೆ. ಅದು ಈಗ ಉದಾಹರಣೆಗೆ ಈಗ ಅರಿಷಡ್ ವರ್ಗಗಳ ವಿಚಾರ ನಾವು ತಗೊಂಡ್ರೆ ಅವುಗಳಲ್ಲಿ ಈ ಕ್ರೋಧ ಅಂತಕ್ಕಂಥದ್ದು ಬಹಳ ಕೆಟ್ಟದ್ದು. ಅದು ಯಾತ್ರಿಂದ ಬರ್ತದೆ ಮತ್ತು ಆ ಒಂದು ಕ್ರೋಧ ಉಂಟಾದಾಗ ಅದರಿಂದ ಎಂಥ ಕೆಟ್ಟ ಪರಿಣಾಮ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಅದರ ಮೂಲವಾಗಿರ್ತಕ್ಕಂತಹ ಸ್ವಾರ್ಥ ಏನಿದೆ ಆ ಸ್ವಾರ್ಥವನ್ನ ಕಂಡುಹಿಡಿತಾನೆ. ಆ ಸ್ವಾರ್ಥ ಇಲ್ದಂಗೆ ನೋಡ್ಕೊಳ್ತಾನೆ. ಆವಾಗ ಆ ಕ್ರೋಧ ಅಂತಕ್ಕಂಥದ್ದು ಮೂಲೋತ್ಪಾಟನೆ ಆಗುತ್ತೆ. ಹೀಗೆ ಎಲ್ಲ ಕೆಟ್ಟ ಭಾವನೆಗಳೇನಿದ್ದಾವೆ, ಕೆಟ್ಟ ಭಾವನೆಗಳನ್ನ ಹೋಗ್ಲಾಡಿಸೋದಕ್ಕೆ ಅದು ಏನೇನು ಯೋಚನೆ ಮಾಡಬೇಕು, ಒಳ್ಳೆ ಯೋಚನೆ ಮಾಡಬೇಕು, ವಿರುದ್ಧವಾದ ಯೋಚನೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಆತ ತಿಳ್ಕೊಂಡು ಆ ಕೆಟ್ಟ ಯೋಚನೆಗಳನ್ನ ಇಲ್ದಂಗೆ ಮಾಡಿಕೊಂಡು ಒಳ್ಳೆ ಯೋಚನೆಯಾಗಿ ಪರಿವರ್ತನೆ ಮಾಡ್ಕೊಳ್ತಾನೆ. ಈ ಮನಸ್ಸು ಅಂತಕ್ಕಂಥದ್ದು ಏನಿದೆ ಆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋಬೇಕಾದ್ರೆ ಅವನು ಹೀಗೆ ಅಂದ್ಕೊಳ್ತಾನೆ. ಅವನು ಮನಸ್ಸು ನಾನಲ್ಲ, ನಾನ್ ಬೇರೆ ಮನಸ್ಸು ಬೇರೆ ಎಂದು ಅಭ್ಯಾಸ ಮಾಡ್ಕೊಳ್ತಾನೆ.
ನಾನು ಅಂತ ಹೇಳಿದ್ರೆ ಇಲ್ಲಿ ಆತ್ಮ ಅಥವಾ ಜೀವಾತ್ಮ ಅಂತ ಅರ್ಥ. ಈ ಜೀವಾತ್ಮ ಅಥವಾ ಆತ್ಮನಿಗೆ ಈ ಮನಸ್ಸು ಅಂತಕ್ಕಂಥದ್ದು ಒಂದು ದೇಹ ಇದು. ಆದ್ರಿಂದ ಜೀವಾತ್ಮನಿಗೆ ಈ ಮನಸ್ಸೇ ನಾನು ಅಂತ ಅವನು ಈ ಪರಿಶುದ್ಧ ಜೀವಿ ತಿಳ್ಕೊಳ್ಳಲ್ಲ. ಅದೇ ಸಾಮಾನ್ಯ ಮನುಷ್ಯ ಈ ಮನಸ್ಸೇ ನಾನು, ದೇಹವೇ ನಾನು ಅಂತ ತಿಳ್ಕೊಂಡು ಅದು ಹೆಂಗೆ ಹೇಳುತ್ತೋ ಆ ರೀತಿ ಮಾಡಿ ಅವನು ಒಂದು ಕೆಟ್ಟ ಪರಿಣಾಮಕ್ಕೆ ಸಿಕ್ಕಿ ದುಃಖವನ್ನು ಅನುಭವಿಸ್ತಾನವನು. ಆದರೆ ಈ ಅರಿವಿರ್ತಕ್ಕಂತಹ ವಿವೇಕಿಯಾಗಿರ್ತಕ್ಕಂತಹ ಈ ಪರಿಶುದ್ಧ ಜೀವಿ ಈ ಮನಸ್ಸು ಬೇರೆ, ತಾನು ಅಂದ್ರೆ ಆತ್ಮ ಬೇರೆ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ತಾನೆ. ತಿಳ್ಕೊಂಡ್ರೆ ಯಾವ ರೀತಿ ಅಭ್ಯಾಸ ಮಾಡಬೇಕು, ಏನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮತ್ತು ಈ ತಾನು, ತನ್ನದು ಇತ್ಯಾದಿ ಇವೆಲ್ಲ ಏನಿರ್ತವೆ ಇವೆಲ್ಲ ಅಂದ್ಕೊಳ್ತಕ್ಕಂಥದ್ದು ತಪ್ಪಿದು, ನನ್ನದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ನಾನು ಅಥವಾ ಅಹಂ ಅಂತಕ್ಕಂಥ ಭಾವನೆಯನ್ನ ಮೂಲೋತ್ಪಾಟನೆ ಮಾಡ್ತಾನು. ಈ ಅಹಂ ಅಂತಕ್ಕಂಥದ್ದು ಇವೆಲ್ಲದಕ್ಕೂ ಕೆಟ್ಟ ಭಾವನೆಗಳಿಗೆ ಮೂಲವಾಗಿರ್ತಕ್ಕಂಥದ್ದು. ಒಂದು ಘಟನೆ ಜ್ಞಾಪಕಕ್ಕೆ ಬರ್ತದೆ. ವ್ಯಾಸರಾಯರ ಒಂದು ಆಶ್ರಮದಲ್ಲಿ ಕನಕದಾಸರು, ಪುರಂದರದಾಸರು ಮತ್ತು ಅನೇಕ ಶಿಷ್ಯರಿರ್ತಾರೆ. ಒಂದು ದಿವಸ ಈ ವ್ಯಾಸರಾಯರು ಶಿಷ್ಯರ ಮುಂದೆ ಒಂದು ಸಮಸ್ಯೆ ಇಡ್ತಾರೆ. ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಂತ ಹೇಳ್ಬಿಟ್ಟು. ಏನದು ಸಮಸ್ಯೆ ಅಂತ ಹೇಳಿದ್ರೆ, ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅನ್ನೋದು ಆ ಸಬ್ಜೆಕ್ಟ್. ಆವಾಗ ಅನೇಕ ಜನ ಶಿಷ್ಯರು ಹೇಳ್ತಾರೆ, ಚೆನ್ನಾಗಿ ಶಾಸ್ತ್ರಾಭ್ಯಾಸ ಮಾಡಿರ್ತಕ್ಕಂಥವನು ಹೋಗ್ತಾನೆ ಅಂತ ಒಬ್ಬ ಹೇಳಿದ್ರೆ, ಇನ್ನೊಬ್ನು ಚೆನ್ನಾಗಿ ಪೂರ್ತಿ ಪಂಡಿತನಾಗಿರ್ಬೇಕು, ಪಾಂಡಿತ್ಯವನ್ನು ಹೊಂದಿರತಕ್ಕಂಥವನು ಅವನು ಮಾತ್ರ ಹೋಗ್ತಾನೆ ಅಂತ ಹೇಳಿ. ಇನ್ನು ಕೆಲವರು ದಾನ ಮಾಡಿದ್ರೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು, ಇನ್ನು ಕೆಲವರು ಯಜ್ಞ ಯಾಗಾದಿಗಳನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಗ ಇವರೆಲ್ಲ ಸರ್ತೆ ಆದ್ಮೇಲೆ ವ್ಯಾಸರಾಯರು ಕನಕದಾಸರನ್ನ ಕೇಳ್ತಾರೆ, ನಿನ್ನ ಉತ್ತರ ಏನಪ್ಪಾ ಅಂತ ಹೇಳಿ ಕೇಳ್ತಾರೆ. ಆಗ ಕನಕದಾಸ್ ಹೇಳ್ತಾರೆ, ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ಅದಕ್ಕೆ ನುಡಿದಿರ್ತಕ್ಕಂಥ ಶಿಷ್ಯರೆಲ್ಲ, ಈತ ಎಂತ ದುರಹಂಕಾರಿ ಈತ, ನಾನು ಹೋದ್ರೆ ಹೋದೇನು ಅಂತ ಹೇಳ್ತಾನಲ್ಲ, ಇನ್ನು ಹುಡುಗರು ನಾವೆಲ್ಲ ಯಾಕೆ ಹೋಗೋಕ್ಕಾಗೋದಿಲ್ವೇ, ನಾವೇನು ಅಷ್ಟು ಕೀಳೆ ಅಂತ ಹೇಳಿ ಯೋಚನೆ ಮಾಡಿ ಗುರುಗಳಿಗೆ ವ್ಯಾಸರಾಯರಿಗೆ ಹೇಳ್ತಾರವ್ರು. ಆಗ ವ್ಯಾಸರಾಯರು ಸರ್ವಜ್ಞರವರು, ಅವರು ಆ ಶಿಷ್ಯರಿಗೆ ಹೇಳ್ತಾರೆ, ಆ ಕನಕನು ಹೇಳಿದ ಒಂದು ಮಾತಿನ ಅರ್ಥ ಹಾಗಲ್ಲ ಇರೋದು, ನಾನು ಹೋದರೆ ಹೋದೇನು ಅಂತ ಹೇಳ್ತಾನೆ. ಯಾಕೆ ಹೇಳ್ದ ಅಂತ ಹೇಳಿದ್ರೆ, ನಾನು ಅಂತಕ್ಕಂಥ ಅಹಂ ಇದೆಯಲ್ಲ, ಅಹಂ ಹೋದ್ರೆ ನಾವು ಸ್ವರ್ಗಕ್ಕೆ ಹೋದೇನು ಅಂತ ಹೇಳ್ದ. ಅವನು ಹೇಳಿರೋದು ಬಹಳ ಸಮಂಜಸವಾಗಿದೆ, ಕರೆಕ್ಟ್ ಆಗಿದೆ ಅಂತ ವ್ಯಾಸರಾಯರು ಹೇಳ್ತಾರೆ. ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಕಾಮ ಅಥವಾ ಆಸೆಗೆ ಬದಲಾಗಿ ನಿಷ್ಕಾಮವನ್ನ ಅಥವಾ ವೈರಾಗ್ಯವನ್ನ ಆತ ಯೋಚನೆ ಮಾಡ್ತಿರ್ತಾನೆ. ಕ್ರೋಧಕ್ಕೆ ಬದಲಾಗಿ ಶಾಂತಿಯನ್ನ, ಮತ್ಸರಕ್ಕೆ ಬದಲಾಗಿ ಪ್ರೇಮವನ್ನ ಯೋಚಿಸ್ತಾ ಇರ್ತಾನೆ. ಈ ರೀತಿಯಾಗಿ ಕೆಟ್ಟ ಆಲೋಚನೆಗಳಿಗೆ ಬದಲಾಗಿ ಒಳ್ಳೆಯ ಆಲೋಚನೆಗಳನ್ನ ಯಾವಾಗಲೂ ಮಾಡ್ತಾ ಇರ್ತಾನೆ. ಆದ್ರಿಂದ ಅವನ ಮನಸ್ಸು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಬಯಸುತ್ತೆ ಅನ್ನಂಗಾಯ್ತು. ಈಗ ತಿಳಿದಿರ್ತಕ್ಕಂತಹ ಜನ ತನ್ನ ಮನಸ್ಸೊಳಗೆ ಬರ್ತಕ್ಕಂಥ ಯೋಚನೆಗಳನ್ನ ಕಾದ್ ನೋಡ್ತಾರೆ. ಹಾಗೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತಾರಲ್ಲ, ಅಂತರ್ವೀಕ್ಷಣೆ ಅಂತ ಹೇಳ್ತಾರಲ್ಲ, ಅದು
ಇದ್ರ ಬಗ್ಗೆ ಜೆ ಕೃಷ್ಣಮೂರ್ತಿಯರು ಯಾವಾಗಲೂ ಒತ್ತಿ ಹೇಳ್ತಾ ಇರ್ತಾರೆ, ಅಬ್ಸರ್ವೇಷನ್ ಅಂತ ಹೇಳ್ಬಿಟ್ಟು. ಯಾವಾಗಲೂ ಮನುಷ್ಯ ತನ್ನಲ್ಲಿ ಉಂಟಾಗ್ತಕ್ಕಂತಹ ಭಾವನೆಗಳು, ಯೋಚನೆಗಳನ್ನ ಯಾವಾಗಲೂ ಕೂಡ ಮೌನವಾಗಿ ನೋಡ್ಕೊಳ್ತಾ ಇರಬೇಕು. ನೋಡ್ಕೊಳ್ತಾ ಇದ್ದು ಅವು ಎಲ್ಲೆಲ್ಲಿ ಏನೇನು ಮಾಡ್ತವೆ, ಎಂಥ ಕೆಟ್ಟ ಯೋಚನೆಗಳು ಅಥವಾ ಒಳ್ಳೆ ಯೋಚನೆಗಳು ಅಥವಾ ಅವುಗಳ ದೋಷಗಳೇನು ಅಂತಕ್ಕಂಥದ್ದನ್ನ ಪತ್ತೆ ಹಚ್ಚಬಹುದು ಅವಾಗ ಅಂತ ಹೇಳ್ತಾರೆ ಅವರು. ಮೌನವಾಗಿ ವೀಕ್ಷಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಈ ಮತ್ಸರ, ತಾತ್ಸಾರ, ಆಸೆ ಎಕ್ಸೆಟ್ರಾ ಇವೆಲ್ಲ ಏನಿರ್ತವೆ ಇವುಗಳ ಬದಲಾಗಿ ಒಳ್ಳೆ ಯೋಚನೆಗಳನ್ನ ಮಾಡೋದನ್ನ ಕಲ್ತ್ಕೋಬೇಕು. ಈಗ ಉದಾಹರಣೆಗೆ ರಾವಣ ಕೆಟ್ಟವನು ಅಂತ ಎಲ್ಲರಿಗೂ ಗೊತ್ತಿದೆ. ರಾವಣನ ಕೆಟ್ಟ ಗುಣಗಳನ್ನ ಯಾವಾಗಲೂ ಯೋಚನೆ ಮಾಡೋ ಬದಲಾಗಿ ಅವನ ಒಳ್ಳೆ ಗುಣಗಳನ್ನ ಯೋಚನೆ ಮಾಡಬೇಕು. ಈಗ ರಾವಣ ಅಂತಕ್ಕಂಥವನು ದುಷ್ಟ, ಅವನು ಈ ಜನಗಳಿಗೆ ಬಹಳ ತೊಂದರೆ ಮಾಡ್ತಾನೆ ಮತ್ತು ಸೀತೆನ ಹೊತ್ಕೊಂಡು ಹೋದ, ಬಹಳ ನೀಚ ಇವನು ಅಂತ ಹೇಳಿ ಯೋಚನೆ ಮಾಡೋ ಬದಲಾಗಿ ರಾವಣಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು, ಅವನು ಒಳ್ಳೆ ನಿಷ್ಠಾವಂತ ರಾಜ, ಅವನು ಶಿವನ ಭಕ್ತ, ಅವನು ಶಿವನನ್ನೇ ಒಲಿಸ್ಕೊಂಡಿರ್ತಕ್ಕಂಥವನು ಅಂತ ಯೋಚನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಈ ಪರಿಶುದ್ಧ ಜೀವಿಗಳಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಎಲ್ಲರೂ ಕೂಡ ಒಬ್ಬರ ಬಗ್ಗೆ ಕೆಟ್ಟ ಯೋಚನೆಗಳನ್ನು ಮಾಡೋ ಬದಲಾಗಿ ಅವನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನೇ ಮೆಲುಕು ಹಾಕಬೇಕು. ಆವಾಗ ಏನಾಗುತ್ತೆ, ತಮ್ಮಲ್ಲೂ ಕೂಡ ಆ ಒಳ್ಳೆ ಗುಣಗಳು ಆವಿರ್ಭಾವವಾಗ್ತವೆ ಮತ್ತು ಅವನಿಗೆ ಈ ಒಳ್ಳೆ ಮನಸ್ಸು, ಒಳ್ಳೆ ಭಾವನೆಗಳು ಬರೋದಕ್ಕೆ ಕಾರಣವಾಗ್ತದೆ. ಅದರಿಂದ ಒಳ್ಳೆ ಕೆಲಸನೂ ಕೂಡ ಮಾಡ್ತಾನೆ. ಅವನು ಯಾರ್ದೋ ಒಬ್ಬ ಗುರುವಿನ ಅಥವಾ ಯಾವುದೋ ಮಹಾತ್ಮರ ಒಂದು ಆದರ್ಶವನ್ನು ಇಟ್ಕೊಂಡು ಅವನು ಬಾಳ್ಬೇಕಾಗತ್ತೆ. ಆದರ್ಶ ಇಟ್ಕೊಂಡು ಬಾಳಿದ್ರೆ ಅದರಂತೆ ಆಗ್ತಾನ. ಕೆಟ್ಟದ್ದನ್ನು ಯಾವಾಗಲೂ ಯೋಚನೆ ಮಾಡಲೇ ಕೂಡುದು. ಮನಸ್ಸನ್ನ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕಾದ್ರೆ ಕೆಲಸವನ್ನ ಏಕಾಗ್ರತೆಯಿಂದ ಮಾಡಬೇಕಾಗತ್ತೆ. ಓದಬೇಕಾದ್ರೆ ಬೇರೆ ಕಡೆ ಗಮನ ಇಲ್ದಲೆ ಆ ಓದಿನ ಕಡೆನೇ ಗಮನ ಇಟ್ಕೊಂಡು ಓದ್ಬೇಕಾಗತ್ತೆ. ಬರಿಬೇಕಾದ್ರೆ ಒಂದು ಕಾಗದ ಕೂಡ ಬರಿಬೇಕಾದ್ರೆ ಮಾತಾಡ್ದಂಗೆ ಅದ್ರ ಕಡೆ ಗಮನ ಇಟ್ಕೊಂಡು ಬರಿಬೇಕಾಗತ್ತೆ. ಚಿತ್ರ ಬಿಡಿಸ್ಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಯಾವಾಗಲೂ ಕೂಡ ಏಕಾಗ್ರತೆಯಿಂದ ಮಾಡಬೇಕಾಗತ್ತೆ. ಗುರುಗಳ, ಸಾಧು ಸತ್ಪುರುಷರ ಬಗ್ಗೆ ಯಾವಾಗಲೂ ಚಿಂತಿಸ್ತಾ ಇರಬೇಕಾಗತ್ತೆ. ಅವರ ಸದ್ಗುಣಗಳನ್ನು ಅವು ಮತ್ತು ಅವ್ರು ಹೇಳಿರ್ತಕ್ಕಂತಹ ಮಾತುಗಳನ್ನ ಚಿಂತಿಸ್ತಾ ಇರಬೇಕಾಗತ್ತೆ. ಈ ಮನಸ್ಸಿನ ಭ್ರಮೆ ಬಗ್ಗೆ ಮೇಡಮ್ ಬ್ಲಾವಟ್ಸ್ಕಿ ಅವರು ತಮ್ಮ ಮೌನವಾಣಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮೈಂಡ್ ಇಸ್ ದಿ ಸ್ಲೇಯರ್ ಆಫ್ ಟ್ರೂತ್, ಸ್ಲೇ ದಿ ಸ್ಲೇಯರ್ ಅಂತ ಹೇಳಿದ್ದಾರೆ. ಮನಸ್ಸು ಸತ್ಯದ ಕೊಲೆಗಾರ, ಆ ಕೊಲೆಗಾರನನ್ನು ಕೊಲ್ಲು ಅಂತ ಹೇಳಿದ್ದಾರೆ. ಅಂದ್ರೆ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಭ್ರಮೆ ಏನಿದೆ ಆ ಭ್ರಮೆಯನ್ನು ಕೊಲ್ಲು ಅಂತ ಹೇಳಿ, ಮನಸ್ಸನ್ನು ಕೊಲ್ಲು ಅಂತ ಹೇಳಿದ್ರೆ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ಭ್ರಮೆ ಅಥವಾ ಕೆಟ್ಟ ಯೋಚನೆಗಳೇನಿರ್ತವೆ ಅವನ್ನ ಕೊಲ್ಲು ಅಂತ ಹೇಳಿ ಅವ್ರು ಹೇಳ್ತಾರೆ. ಆ ಭ್ರಮೆಗಳೇನು? ನಾವು ಸಾಮಾನ್ಯವಾಗಿ ಇಟ್ಕೊಂಡಿರ್ತೀವಲ್ಲ, ತಾನು, ತನ್ನದು, ಹೆಂಡತಿ ಮಕ್ಕಳು ಅಥವಾ ಗಂಡ ಮಕ್ಕಳು, ಆಸ್ತಿ, ಅವ್ರನ್ನೆಲ್ಲ ನಾನು ಸಾಕ್ಬೇಕು, ಇವೆಲ್ಲ ಶಾಶ್ವತ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀವಲ್ಲ, ಅದು ಆ ಭ್ರಮೆ ಅಂತಕ್ಕಂಥದ್ದು. ಶಂಕರಾಚಾರ್ಯರು ತಮ್ಮ ಭಜಗೋವಿಂದಂ ಏನು ಪದ್ಯ ಇದೆ ಅದರಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ ಇದ್ರ ಬಗ್ಗೆ, ಈ ಮೋಹದ ಬಗ್ಗೆ. ಕಾತೆ ಕಾಂತ ಕಸ್ತೆ ಪುತ್ರ ಸಂಸಾರೋ ಯಮತೀವ ವಿಚಿತ್ರ ಅಂತ ಹೇಳಿದ್ದಾರೆ. ನಿನಗೆ ಹೆಂಡತಿ ಯಾರು, ಮಗ ಯಾರು, ಇದು ಅತಿ ವಿಚಿತ್ರವಾಗಿರ್ತಕ್ಕಂಥ ಸಂಸಾರ ಅಂತ ಹೇಳಿದ್ದಾರೆ. ಇಂಥ ಮಹಾತ್ಮರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಪರಿಶುದ್ಧ ಜೀವಿ ಆಗಿರ್ತಕ್ಕಂಥ ಯಾವಾಗ್ಲೂ ಮೆಲ್ಕು ಹಾಕ್ತಾ ಇರ್ತಾನೆ.
ಮನುಗಳು ಹೇಳಿದ್ದಾರೆ, ಮನಸ್ಸನ್ನ ಗೆಲ್ಲುವುದರಿಂದ 10 ಇಂದ್ರಿಯಗಳನ್ನ ಗೆದ್ದಂತಾಯಿತು ಅಂತ ಹೇಳಿದ್ದಾರೆ. ಮನಸ್ಸನ್ನ ಗೆದ್ದು ಬಿಟ್ರೆ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳನ್ನ ಗೆದ್ದಂತಾಯಿತು ಅಂತ ಹೇಳ್ತಾರೆ. ಜ್ಞಾನೇಂದ್ರಿಯಗಳು 5 ಯಾವುವು ಅಂತ ಹೇಳಿದ್ರೆ ಕಣ್ಣು, ಕಿವಿ, ಮೂಗು, ನಾಲ್ಗೆ, ಚರ್ಮ. ಕರ್ಮೇಂದ್ರಿಯಗಳು ಬಾಯಿ, ಕೈ, ಕಾಲು, ಉದ ಮತ್ತು ಜನ್ನೇಂದ್ರಿಯಗಳು. ಇವುಗಳನ್ನೆಲ್ಲ ಗೆದ್ದಂಗಾಗತ್ತೆ ಮನಸ್ಸನ್ನು ಗೆದ್ರೆ ಅಂತ ಹೇಳ್ತಾರೆ. ಇವನ್ನ ಗೆಲ್ಲೋದು ಎಷ್ಟು ಕಷ್ಟ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ, ಅದು ಸಾಧಕರಾಗಿರ್ತಕ್ಕಂಥ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಸಾರಿ, ಅದು ಹಂಡ್ರೆಡ್ಸ್ ಆಫ್ ಟೈಮ್ಸ್, 100 ಸಾರಿ ನಾವು ಇವುಗಳನ್ನ ಗೆಲ್ಲೋದಕ್ಕೆ ಆಗೋದಿಲ್ಲ. ಮತ್ತು ಅನೇಕ ಸಾರಿ ನಾವು ಈ ವಿಫಲವನ್ನ ಹೊಂದಿದ್ದೇವೆ. ಅದಕ್ಕೆ ಇಂತಹ ಒಂದು ಮಹಾತ್ಮರ ಮಾತುಗಳನ್ನ ನಾವು ಕೇಳಿದ್ರೆ ಈ ಒಂದು ಸಾಧನೆಯ ಗುಟ್ಟೇನಪ್ಪ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಆದ್ರಿಂದ ಸುಲಭವಾಗಿ ನಾವು ಈ ಸಾಧನೆಯನ್ನ ಮಾಡಬಹುದು. ಅದರಿಂದ ಮನಸ್ಸನ್ನ ಗೆದ್ದು ಬಿಟ್ರೆ ಈ 10 ಇಂದ್ರಿಯಗಳನ್ನ ಗೆದ್ದಂತಾಗುತ್ತೆ ಅಂತ ಹೇಳ್ತಾರೆ. ಕಪಿಲರು ತಮ್ಮ ತಾಯಿಗೆ ಒಂದು ಬೋಧನೆಯನ್ನ ಮಾಡ್ತಾರೆ. ಅವರು ಆ ಬೋಧನೆ ಹೀಗಿದೆ. ಇದು ಮನುಷ್ಯ ಧರ್ಮ, ಅರ್ಥ, ಕಾಮಗಳೆಂಬ ಪುರುಷಾರ್ಥಗಳನ್ನ ಬಯಸದೆ ಕೇವಲ ಮೋಕ್ಷದಲ್ಲಿ ಆಸಕ್ತಿ ಉಳ್ಳವನಾಗಿರ್ಬೇಕು ಅಂತ ಹೇಳ್ತಾರೆ. ಹಿತ ಮಿತವಾದ ಸಾತ್ವಿಕ ಆಹಾರವನ್ನ ಸೇವಿಸಬೇಕು. ಯಾವುದಕ್ಕೂ ಆಸೆ ಪಡದೆ ಎಷ್ಟು ದೊರೆಯುತ್ತೋ ಅಷ್ಟನ್ನೇ ತೃಪ್ತಿ ಪಡಬೇಕು ಅಂತ ಹೇಳ್ತಾರೆ. ಸಾಧು ಸಂತರನ್ನ ಪೂಜಿಸಬೇಕು, ಏಕಾಂತ ವಾಸವನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆಮೇಲೆ ಅಷ್ಟಾಂಗ ಯೋಗದಲ್ಲಿ ಮೊದಲೇ 2 ಬರ್ತವೆ, ಯಮ ಮತ್ತು ನಿಯಮ ಅಂತ ಹೇಳ್ಬಿಟ್ಟು. ಈ ಯಮ ಮತ್ತು ನಿಯಮಗಳನ್ನ ಪರಿಪಾಲಿಸಬೇಕು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಈ ಪರಿಶುದ್ಧ ಜೀವಿ ಅಂತಕ್ಕಂಥವನು ಈ ತ್ರಿಕರಣ ಶುದ್ಧಿಯಿಂದ ಇರ್ತಾನೆ. ಕಾಯ, ವಾಚ, ಮನಸ ಅಂತ ಹೇಳ್ತಾರಲ್ಲ, ಆ ತ್ರಿಕರಣ ಶುದ್ಧಿಯಿಂದ ಇರ್ತಾನೆ. ಆ ತ್ರಿಕರಣ ಶುದ್ಧಿಯಿಂದ ಇರಬೇಕಾದ್ರೆ ಈ ಸ್ಥೂಲ ಶರೀರ, ಕಾಮ ಶರೀರ ಮತ್ತು ಮನೋಶರೀರವನ್ನ ಅವನು ಶುದ್ಧೀಕರಿಸ್ಕೊಂಡಿರ್ತಾನೆ. ಆತ ವಿವೇಕಿಯಾಗಿರ್ತಾನೆ, ವೈರಾಗ್ಯಶಾಲಿಯಾಗಿರ್ತಾನೆ, ಪ್ರೇಮಮಯಿಯಾಗಿರ್ತಾನೆ, ಸದಾಚಾರ ಸಂಪನ್ನಾಗಿರ್ತಾನೆ. ಮನುಷ್ಯ ಏನನ್ನು ಮಾಡಿದ್ರೆ ಅಥವಾ ಎಂಥ ಗುಣಗಳನ್ನ ಬೆಳೆಸ್ಕೊಂಡ್ರೆ ಪರಿಶುದ್ಧ ಜೀವನ ಆಗಬಲ್ಲ ಅನ್ನೋದನ್ನ ಭಗವದ್ಗೀತೆಯಲ್ಲಿ ಬಹಳ ಮನೋಜ್ಞವಾಗಿ ತಿಳಿಸಿದೆ. ಪರಿಶುದ್ಧ ಜೀವಿ ಅಂತಕ್ಕಂಥವನು ಸಾಮಾನ್ಯನಲ್ಲ, ಒಬ್ಬ ತಪಸ್ವಿ. ಪರಿಶುದ್ಧ ಜೀವಿ ಆಗಿರ್ತಕ್ಕಂಥವನು ದೇವತೆಗಳನ್ನು, ಜ್ಞಾನಿಗಳನ್ನು, ಗುರುಗಳನ್ನು, ಹಿರಿಯರನ್ನು ಪೂಜಿಸ್ತಾನೆ, ಶುಚಿತ್ವವನ್ನ ಹೊಂದಿರ್ತಾನೆ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಇವುಗಳನ್ನ ಹೊಂದಿರ್ತಾನೆ. ಇವು ಶಾರೀರಿಕ ತಪಸ್ಸುಗಳು ಅಂತ ಅನ್ನಿಸ್ಕೊಳ್ತವೆ ಅಂತ ಹೇಳ್ಬಿಟ್ಟು ಗೀತೆಯ ಒಂದು ಶ್ಲೋಕ ಹೇಳುತ್ತೆ. ಇನ್ನೊಂದು ಶ್ಲೋಕದಲ್ಲಿ ಉದ್ವೇಗಕರವಲ್ಲದ ಸತ್ಯ, ಪ್ರಿಯ, ಹಿತಕರವಾಗಿರ್ತಕ್ಕಂಥ ವಾಕ್ಯಗಳು, ವೇದಾಧ್ಯಯನ ಇವುಗಳು ವಾಕ್ಯ ರೂಪದ ತಪಸ್ಸು ಅಂತ ಹೇಳುತ್ತೆ. ಮತ್ತೊಂದು ಶ್ಲೋಕದಲ್ಲಿ ಪ್ರಸನ್ನತೆ, ಪ್ರಶಾಂತತೆ, ಮೌನ, ಸಂಯಮ, ಹೃದಯ ಶುದ್ಧಿ ಇವುಗಳು ಮಾನಸಿಕ ತಪಸ್ಸು ಅಂತ ಹೇಳುತ್ತೆ. ಇಷ್ಟು ಹೇಳಿ ನನ್ನ ಈ ಒಂದು ಉಪನ್ಯಾಸವನ್ನ ಮುಗಿಸ್ತೇನೆ. ಓಂ ತತ್ಸತ್ ಬ್ರಹ್ಮಾರ್ಪಣಂ.